ಕೇಳ್ತಾ ಇದ್ರ 101.3 ಆಕಾಶವಾಣಿ ಬೆಂಗಳೂರು FM. ಸಮಯ ಆಗಿದೆ 4:01:46. ಇದು ಸಿನಿ ದನಿಯ ಸಮಯ. ನಿಮಗೆಲ್ಲ ಗೊತ್ತೇ ಇದೆ ಇವತ್ತಿನ ನಮ್ಮ ಸಿನಿ ದನಿಯಲ್ಲಿ ನಮ್ಮ ಜೊತೆ ಯಾರಿದ್ದಾರೆ ಅಂತ ನೀವು ಈಗಾಗಲೇ ಗೆಸ್ ಮಾಡಿರ್ತೀರಾ. ಹೌದು ಕಣ್ರಿ, ನಮ್ಮ ಜೊತೆ ಇವತ್ತು ಸಿನಿ ದನಿಯಲ್ಲಿ ಇದ್ದಾರೆ ಕನ್ನಡದ ಉದಯೋನ್ಮುಖ ನಾಯಕ ನಟ ಯಶಸ್ ಅಭಿ ಅವರು. ಸೊ ಮೊದಲನೇದಾಗಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಹೇಗಿದ್ದೀರಾ? ಸರ್, ನಾನು ಚೆನ್ನಾಗಿದ್ದೀನಿ. ನೀವು? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸರ್, ತುಂಬ ಥ್ಯಾಂಕ್ ಯು. ಸೊ ನಿಮ್ಮ ಸಿನಿ ಪಯಣದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸರ್, ನಿಮ್ಮ ಸಿನಿ ಕಾರ್ಯಕ್ರಮಗಳು ಅಥವಾ ಸಿನಿ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ಸರ್, ತುಂಬ ಚೆನ್ನಾಗಿ ನಡೀತಿದೆ. ಅಂದರೆ ಪ್ರಾಜೆಕ್ಟ್ಸ್ಗಳು ಲೈಕ್ ಡಿಸ್ಕಷನ್ ಮಾಡ್ತಾ ಇದ್ದೀವಿ ನಾವು. ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳೆಲ್ಲ ನೋಡಬೇಕು. ವೇಟಿಂಗ್ ಫಾರ್ ಗುಡ್ ಸಬ್ಜೆಕ್ಟ್ ಅಷ್ಟೇ. ಓಕೆ ಸರ್. ಹಾಗೆ ಸೊ ಯಶಸ್ ಅಭಿ ಅವರ ಸಿನಿ ಪಯಣಗಳನ್ನು ಅಥವಾ ಸಿನಿಮಾಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಶಸ್ ಅಭಿ ಅವರ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ, ಅವ್ರ ಹುಟ್ಟೂರು ಬಗ್ಗೆ, ಸೊ ಅವ್ರ ವಿದ್ಯಾಭ್ಯಾಸ ಯಾವ ಥರ ಆಯಿತು ಅನ್ನೋದ್ರ ಬಗ್ಗೆ ನಮ್ಗೊಂದು ಸ್ವಲ್ಪ ಹೇಳೋದಾದ್ರೆ. ಸರ್, ನಾನು ಬೇಸಿಕಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ನಾನು ಸೆಂಟ್ ಜೋಸೆಫಲ್ಲಿ ನಾನು PU ಕಂಪ್ಲೀಟ್ ಮಾಡಿದೆ. ಆಮೇಲೆ ಡಿಗ್ರಿನ KLES ನಿಜಲಿಂಗಪ್ಪ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದೆ. ತದನಂತರ ನನಗೆ ಆ್ಯಕ್ಟಿಂಗ್ ಮೇಲೆ ಅವಾಗಿಂದನೂ ಒಲವು ಇತ್ತು. ಬಟ್ ಪ್ರೊಫೆಷ್ನಲ್ ಆಗಿ ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದರಲ್ಲಿ ಪ್ರೊಫೆಷ್ನಲಿಸಮ್ ಇರಬೇಕು ಅಂತ ನಾನು ಕಂಡುಕೊಂಡಿದ್ದು ಅಭಿನಯ ತರಂಗ ನಾಟಕ ಶಾಲೆ. ಸೊ ನಿಮ್ದು MBA ಕೂಡ ಆಗಿದೆ? ಹೌದು ಹೌದು, ನಂದು ಕರೆಸ್ಪಾಂಡೆನ್ಸ್ ಅಲ್ಲಿ MBA ಕೂಡ ಆಗಿದೆ. ಸೊ ಈಗ MBA ಆದ್ಮೇಲೆ ಒಂದು ಒಳ್ಳೆ ಜಾಬ್ ಮಾಡಬೇಕು ಅಥವಾ ಒಂದು ಒಳ್ಳೆ ಸ್ಯಾಲರಿಲಿ ಸೆಟಲ್ ಆಗಬೇಕು ಅಂತ ಇರೋರೆ ಆಲ್ಮೋಸ್ಟ್ ಇರುವಾಗ ಯಶಸ್ ಅಭಿ ಅವರಿಗೆ ಒಂದು ಸಿನಿಮಾ ಕಡೆ ಹೋಗ್ಬೇಕು ಅನ್ನೋ ಒಂದು ಯೋಚನೆ ಯಾಕೆ ಬಂತು? ಸರ್, ಆಕ್ಚುಲಿ ಆಫರ್ ಲೆಟರ್ ಸಿಕ್ಕಿತ್ತು, ಟು ಬಿ ಫ್ರ್ಯಾಂಕ್. ನಮ್ಮ ತಾಯಿಗೆ ತಂದು ಕೊಟ್ಟಾಗ ಅವರು ದೇವ್ರ ಮನೆಯೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ರು. ಬಟ್ ನನಗೆ ಮನಸ್ಸಲ್ಲಿ ಯಾಕೋ ಗೊತ್ತಿಲ್ಲ, ಸಮಾಧಾನ ಇರಲಿಲ್ಲ. ಇರೋದೊಂದು ಜೀವನ, ಆಮೇಲೆ ಸತ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಸಾಯ್ಬೇಕು ಅನ್ನೋದು ನಂದು ಒಂದು ರೂಲ್ಸು. ಆಮೇಲೆ ಸಾಯ್ಬೇಕಾದ್ರೆ ಯಪ್ಪ ನಾನು ಅನ್ಕೊಂಡಿದ್ದೇನೋ ಮಾಡಕ್ ಆಗ್ಲಿಲ್ವಲ್ಲ ಅಂತ ಒಂದು ಕೊರಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಬೇಡ, ಲೆಟ್ಸ್ ಗಿವ್ ಎ ಟ್ರೈ ಅಂದ್ಬಿಟ್ಟು ಅವಾಗ ನಾನು ಕಂಡುಕೊಂಡಿದ್ದು ಅಭಿನಯ ತರಂಗ ನಾಟಕ ಶಾಲೆ. ಅಲ್ಲಿ ಡಿಪ್ಲೊಮಾ ಇನ್ ಆಕ್ಟಿಂಗ್ ಮಾಡಿದೆ. ಡಿಪ್ಲೊಮಾ ಇನ್ ಆಕ್ಟಿಂಗ್ ಮಾಡಿ ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದಿತ್ತು. ಅಂದರೆ ಇವಾಗ ನಿಮಗೆ ಆ್ಯಕ್ಟಿಂಗ್ ಅನ್ನುವಂಥದ್ದು ಆ ಡಿಗ್ರಿ ಆದಮೇಲೆ ಬಂದಿದ್ದ ಮೈಂಡ್ಗೆ, ಅಥವಾ ಚೈಲ್ಡ್ಹುಡ್ಡಲ್ಲೇ ನಾನು ಆ್ಯಕ್ಟರ್ ಆಗಬೇಕು, ಸೊ ಯಾವ್ದಾದ್ರು ನೋಡಿ ನಾನು ಹಿಂಗೆ ಈ ಹೀರೋ ಆಗಬೇಕು ಅಂತ ಏನಾದರೂ ಅವಾಗಲೇ ಇತ್ತಾ ಮೈಂಡಲ್ಲಿ? ಸರ್, ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಸಮ್ಮರ್ ಕ್ಯಾಂಪಲ್ಲಿ ನಮ್ಮ ತಂದೆ ಕ್ಲಾಸಸ್ಗೆ ಕಳಿಸ್ತಾ ಇದ್ರು. ಡ್ಯಾನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಕರಾಟೆ, ಈ ಥರ ಕ್ಲಾಸಸ್ ಕಳಿಸೋರು. ನನಗೇನು ಚಿಕ್ಕ ವಯಸ್ಸಲ್ಲಿ ಆ ಥರ ಏನು ಲೈಕ್ ಇರಲಿಲ್ಲ ಸರ್ ತಲೆಯಲ್ಲಿ. ಓಕೆ. ಕಾಲೇಜ್ ಟೈಮಲ್ಲೇ ಲೈಕ್ ಏನಾದರೂ ಮಾಡಬೇಕು ಅಂತ ಅನಿಸಿದ್ದು. ಸೊ ಕಾಲೇಜಿಂದ ಹುಟ್ಟಿದಂತಹ ಈ ಆಸೆ ಇವತ್ತು ಯಶಸ್ ಅಭಿ ಅನ್ನೋ ಒಬ್ಬ ಹೀರೋನ ನಮ್ಗೆ ರೂಪಿಸ್ಕೊಟ್ಟಿದೆ. ಅಭಿನಯ ತರಂಗಕ್ಕೆ ಹೋಗ್ತೀರಾ, ಅಲ್ಲಿ ಆಕ್ಟಿಂಗ್ ನ ಮುಗಿಸ್ಕೊಂಡ್ಬಿಟ್ಟು ನಂತರದಲ್ಲಿ ಅವಕಾಶಗಳಿಗಾಗಿ ಹುಡುಕ್ತಾ ಹೋಗ್ತೀರಾ. ಹೌದು. ಈ ಮೂವಿ ಅನ್ನೋದಂತೂ ಒಂದು ಫ್ಯಾಂಟಸಿ ಜಗತ್ತದೊಂದು, ಸೊ ಕಲರ್ಫುಲ್ ವರ್ಡ್. ಸೊ ನಾವೀಗ ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ನಾನು ನೋಡ್ತಿರ್ಬೇಕಾದ್ರೆ, ಈಗ ಮೂವಿಲಿ ನೋಡ್ತಿರೋರು ಎಷ್ಟು ಚೆನ್ನಾಗಿದೆಯಪ್ಪ ಅವ್ರ ಜೀವನ, ಎಷ್ಟೊಂದು ಚೆನ್ನಾಗಿದೆ, ಸೊ ಆಕ್ಟಿಂಗ್ ಮಾಡ್ತಾ ಇದಾರೆ, ಪರದೆ ಮೇಲೆ ಕಾಣಿಸ್ತಾ ಇದಾರೆ ಅಂತ. ಬಟ್ ಆ ಪರದೆಗೆ ರೀಚ್ ಆಗೋ ತನಕ ಅವ್ರ ಪಯಣ ಇರುತ್ತಲ್ಲ, ಪ್ರಾಯಶಃ ಅದು ನಮಗ್ ಗೊತ್ತಿರೋದಿಲ್ಲ. ಸೊ ಯಶಸ್ ಅಭಿ ಅವರು ಈ ಬೆಳ್ಳಿ ಪರದೆಗೆ ರೀಚ್ ಆಗೋವರೆಗಿನ ಆ ಪಯಣ ಹೇಗಿತ್ತು, ಆ ಸ್ಟ್ರಗಲ್ ಹೇಗಿತ್ತು? ನಾನು ರಂಗಭೂಮಿಗೆ ಸೇರಿದಾಗ ಅಲ್ಲಿ ಪಯಣ ಬಂದ್ಬಿಟ್ಟು ಲೈಕ್ ಕಲಿಕೆ ಅನ್ನೋದಿರುತ್ತಲ್ಲ, ಅದೊಂದು ಹೋರಾಟ ಅಂತ ಹೇಳ್ಬೋದು. ಅದನ್ನ ಮುಗಿಸ್ಕೊಂಡು ಅಲ್ಲಿ ಏನಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸರ್. ರಂಗಭೂಮಿಲಿ ಒಂದು ನಟನೆಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಿಕಾಸ್ ಅಲ್ಲಿ ಕಟ್ಸಿರಲ್ಲ, ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸ್ಟೇಜ್ ಮೇಲೆ ಎದುರುಗಡೆ 1000 ಜನ ಇರ್ತಾರೆ, ಅವ್ರಿಗೆ ಕೇಳೋ ತರ ನಾವು ಹೇಳ್ಬೇಕಾಗುತ್ತೆ. ಸೊ ಅಲ್ಲಿ ಮುಗಿಸ್ಕೊಂಡು ನಾನು ಆಚೆ ಬಂದಿದ ತಕ್ಷಣ ಒಂದು 200-250 ಆಡಿಷನ್ಸ್ ಅಟೆಂಡ್ ಮಾಡಿದ್ದೀನಿ ನಾನು ನನ್ನ ಸ್ನೇಹಿತರೆಲ್ಲ ಸೇರ್ಕೊಂಡು. ಅವಾಗ ಖರ್ಚಿಗೆ ಕಾಸು ಇರ್ತಿರ್ಲಿಲ್ಲ ಸರ್, ಟು ಬಿ ಫ್ರ್ಯಾಂಕ್. ಬಿಕಾಸ್ ನಾವು ಒಂದು ಏಜ್ ದಾಟ್ಬಿಟ್ಟಿದ್ರಿ, ಮನೇಲೂ ಕೇಳೋ ಪರಿಸ್ಥಿತಿ ಇರ್ಲಿಲ್ಲ. ಸೊ ಅಲ್ಲಿಂದ ನಡ್ಕೊಂಡು ಹೋಗೋದು. ಬನ್ನು ಗುಲ್ಕನಲ್ಲಿ ಜೀವನ ಮಾಡಿದೀವಿ ನಾವು. ಲೈಕ್ ಆಡಿಷನ್ಸ್ ಹೋಗೋ ಟೈಮಲ್ಲಿ ನಡ್ಕೊಂಡು ಹೋಗಿ ಆಡಿಷನ್ಸ್ ಮಾಡ್ಕೊಂಡು, ಆಮೇಲೆ ನನಗೆ ಸಿಕ್ಕಂತ ಒಂದು ಸಿನಿಮಾ ಅಂದ್ರೆ ಕ್ರಿಟಿಕಲ್ ಕೀರ್ತನೆಗಳು ಸಿನಿಮಾ. ಸೊ ನಿಮ್ಮ ಮೊದಲನೇ ಸಿನಿಮಾನೇ ಕ್ರಿಟಿಕಲ್ ಕೀರ್ತನೆಗಳು. ಸೊ ಅದಕ್ಕಿಂತ ಮುಂಚೆ ನೀವು ಯಾವ ಪಾತ್ರಗಳನ್ನು ಮಾಡಿರ್ಲಿಲ್ಲ? ಇಲ್ಲ, ಮಾಡಿರ್ಲಿಲ್ಲ. ಸೊ ಕ್ರಿಟಿಕಲ್ ಕೀರ್ತನೆಗಳಲ್ಲೂ ಮೊದಲನೇದಾಗಿ ಬರ್ತೀರಾ, ಸಿನಿಮಾ ರಂಗದಲ್ಲಿ ಗುರುತಿಸ್ಕೊಂತೀರಾ ಕ್ರಿಟಿಕಲ್ ಕೀರ್ತನೆಗಳಲ್ಲಿ. ಸೊ ಕ್ರಿಟಿಕಲ್ ಕೀರ್ತನೆಗಳ ಬಗ್ಗೆನೇ ನಾವು ಮಾತಾಡೋಕೆ ಸ್ಟಾರ್ಟ್ ಮಾಡೋದಾದ್ರೆ, ಸೊ ಕ್ರಿಟಿಕಲ್ ಕೀರ್ತನೆಗಳು ಒಬ್ಬ ಯಶಸ್ ಅಭಿ, ಒಬ್ಬ ಬೆಂಗಳೂರು ಹುಡುಗ. ಸೊ ನಮ್ಗೆ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಂತ ಹುಡುಗ ಯಶಸ್ ಅಭಿ ಅವರು. ಆದ್ರೆ ಕ್ರಿಟಿಕಲ್ ಕೀರ್ತನ ಮೂವಿನ ನೀವು ನೋಡಿದ್ರೆ ಮಂಗಳೂರು ಸ್ಲ್ಯಾಂಗ್ ಅಲ್ಲಿ ಮಾತಾಡ್ತಾರೆ. ಸೊ ಇದು ಹೇಗೆ ಸಾಧ್ಯ ಆಯ್ತು, ಎಷ್ಟು ಕಷ್ಟ ಆಯ್ತು ಆಕ್ಚುಲಿ, ಅಥವಾ ಹೇಗೆ ನೀವು ಕಲ್ತ್ಕೊಂಡ್ರಿ? ಅದೇ ಹೇಳಿಲ್ವಾ, ನಾನು ರಂಗಭೂಮಿಲಿ ಅಭ್ಯಾಸ ಮಾಡಿದ್ರಿಂದ ನಂಗೆ ಎಲ್ಲಾ ಸ್ಲ್ಯಾಂಗ್ಸ್ ಅಲ್ಲೂ ನಾಟಕ ಮಾಡಿ ಅಭ್ಯಾಸ ಇತ್ತು. ಹುಬ್ಳಿ ಸ್ಲ್ಯಾಂಗ್ ಆಗಿರ್ಬೋದು, ಮಂಗಳೂರು ಸ್ಲ್ಯಾಂಗ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಯಾವ್ದಾದ್ರು. ಬಟ್
ಸಿನಿಮಾ ಮಾಡಬೇಕಾದ್ರೆ ನಾನು ಯಾವುದೇ ಸಿನಿಮಾ ಮಾಡಲಿ ಅಥವಾ ಒಂದು ಫೈಟು ಡ್ಯಾನ್ಸ್ ಏನೇ ಮಾಡಿದ್ರು ನಂಗೆ ರಿಹರ್ಸಲ್ ಮಾಡೇ ಅಭ್ಯಾಸ. ಓಕೆ. ನಾನು 10 ದಿನದ ಮುಂಚೆ ನಾನು ಮಂಗಳೂರಿಗೆ ಹೋಗ್ಬಿಟ್ಟು ನಾನು ಅಲ್ಲಿ ಸ್ಟೇ ಆಗಿದೆ ಸರ್. ಸೊ ನೀವು ಮೂವಿಗಿಂತ 10 ದಿನ ಮುಂಚೆ, ಶೂಟಿಂಗಿಂದ 10 ದಿನ ಮುಂಚೆನೇ ಮಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿನ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋಕೆ, ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಅಲ್ಲಿನಾದ್ರೂ ಅಟ್ಲೀಸ್ಟ್ ಒಂದು 70% ರೀಚ್ ಆಗೋಣ ಸ್ಲ್ಯಾಂಗ್ಗೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಅಲ್ಲಿರೋ ಜನದ ಜೊತೆ ಮಾತಾಡಿದ್ಮೇಲೆ ಮಾತಾಡಿ ತಾನಾಗೆ ಬಂದ್ಬಿಟ್ಟು ನನ್ನ ಮನೆಗೆ ಬಂದ್ಮೇಲೆ ನಮ್ಮ ತಾಯಿ ಜೊತೆ ಅದನ್ನೇ ಮಾತಾಡ್ತಾ ಇದ್ದೆ ಅದೇ ಸ್ಲ್ಯಾಂಗ್ ಅಲ್ಲಿ. ಅಂದ್ರೆ ಈ ಒಬ್ಬ ಪರಿಪೂರ್ಣ ನಟ ಆಗ್ಬೇಕು ಅಂದ್ರೆ ಈ ತರದೊಂದು ಔಟ್ಪುಟ್ ನಮಗೆ ಬೇಕು ಅಂತ ಹೇಳಿದಾಗ ಈ ತರದೆಲ್ಲ ಒಂದು ತಯಾರಿಗಳು ತುಂಬಾ ಮುಖ್ಯ ಆಗುತ್ತೆ. ಹೌದು ಸರ್, 100%. ಸೊ ನೀವು ಈಗ ಆ ತರ ತಯಾರಿ ಮಾಡಿದ್ರಿಂದನೇ ಸ್ಕ್ರೀನ್ ಅಲ್ಲಿ ನಮ್ಗೆ ಅಂತ ಔಟ್ಪುಟ್ ನ ನೋಡಕ್ ಸಿಕ್ತು, ರೈಟ್ ಅಲ್ವಾ? ಹಾಗೆ ನೀವು ಬೀದಿ ನಾಟಕಗಳನ್ನ ಕೂಡ ಮಾಡಿದ್ದೀರಾ, ಸ್ವಲ್ಪ ಅದ್ರ ಬಗ್ಗೆ ನೀವು ಹೇಳ್ತಾ ಹೋಗೋದಾದ್ರೆ ಯಾವ ತರ ಮಾಡ್ತಾ ಇದ್ರಿ, ಎಲ್ಲಿ ಮಾಡ್ತಾ ಇದ್ರಿ? ನಾವು ರಂಗಭೂಮಿ ಅಭ್ಯಾಸ ಮಾಡಬೇಕಾದ್ರೆ ನಾವು ಸ್ಟೇಜ್ ಹತ್ತಕ್ಕಿಂತ ಮುಂಚೆ ನಮಗೆ ಭಯ ಹೋಗ್ಸಕ್ಕೆ, ಒಂದು ಕಾನ್ಫಿಡೆಂಟ್ ನ ತುಂಬಿಸಕ್ಕೆ ಮಾಡಿಸೋ ಅಂತ ಒಂದು ಅಭ್ಯಾಸನೇ ಬೀದಿ ನಾಟಕ. ಬೀದಿ ನಾಟಕನ ನಾವು ಲೈಕ್ ಲಾಲ್ಬಾಗಲ್ಲಿ ಮಾಡ್ತಿದ್ರಿ. ಪ್ರತಿ ಭಾನುವಾರ ಲಾಲ್ಬಾಗಲ್ಲಿ ಒಂದು ಅಷ್ಟು ಜನ ಇರ್ತಾರಲ್ಲ, ಅಷ್ಟು ಜನದ ಮಧ್ಯೆ ಒಂದು ಕಾನ್ಫಿಡೆಂಟ್ ಬಿಲ್ಡ್. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಿಗೂ ಭಯ ಅನ್ನೋದಿರುತ್ತೆ. ಭಯ ಹೋಗ್ಬೇಕು ಅಂದಾಗ ಈ ತರ ಜನರ ಮಧ್ಯೆ ಇಂಟರಾಕ್ಷನ್ ಇಟ್ಕೊಂಡಾಗ ಭಯ ಅನ್ನೋದು ಇರಲ್ಲ. ಮತ್ತೆ ನಮ್ಗೆ ಆಕ್ಟಿಂಗ್ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ, ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಕ್ಕೆ ಶುರು ಆಗುತ್ತೆ. ಸೊ ಬೀದಿ ನಾಟಕ ಅನ್ನೋದು ನನ್ನ ಲೈಫಲ್ಲಿ ತುಂಬಾ ಲೈಕ್ ಹೆಲ್ಪ್ ಮಾಡ್ತಾ ಆಕ್ಟಿಂಗ್ ಇದರಲ್ಲಿ. ಮತ್ತೆ ನಾವು ಹೋಗ್ತಾ 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 ನಾವು ನಟನೆಯಲ್ಲಿ ಆಟ ಆಡಕ್ ಶುರು ಮಾಡ್ಕೊಂಡ್ರಿ. ನಾವು ಬೀದಿ ನಾಟಕ ಮಾಡಿ ಆ ಒಂದು ಧೈರ್ಯ ಬಂತಲ್ಲ, ಡೈಲಾಗ್ ಮರ್ತೋಗ್ತಾ ಇದ್ರು ನಾವು ಅಲ್ಲಲ್ಲಿ ತಗೊಂಡೋಗೋ ಮ್ಯಾನೇಜ್ ಮಾಡ್ಕೊಂಡು ಧೈರ್ಯ ಬರುತ್ತೆ, ಧೈರ್ಯ ಬಂದ್ಬಿಡುತ್ತೆ. ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಟನೆ ಈಗ ಸ್ಟೇಜ್ ಫಿಯರ್ ಅನ್ನೋದಿರುತ್ತೆ. ಈಗ ಒಂದು 1000 ಕಣ್ಗಳು ನಮ್ಮನ್ನೇ ನೋಡ್ತಾ ಇದೆ, 1000 ಕಿವಿ ನಮ್ಮನ್ನೇ ಕೇಳ್ತಾ ಇದೆ ಅಂದಾಗ ಅದೊಂದು ನರ್ವಸ್ನೆಸ್ ಬಂದೇ ಬರುತ್ತೆ ಎಂಥವ್ರಿಗಾದ್ರು. ಸೊ ಅದನ್ನ ಓವರ್ಕಮ್ ಮಾಡಕ್ಕೆ ಬೀದಿ ನಾಟಕ ನಿಮ್ಗೊಂದು ಒಳ್ಳೆ ಅವಕಾಶನ ಕಲ್ಪಿಸ್ಕೊಡ್ತು ಅಂತ ಹೇಳ್ಬೋದು. ಖಂಡಿತ ಸರ್. ಸೊ ಒಂದು ಮಾತು ಹೇಳ್ತಾರೆ, ಕಲೆ ಎಲ್ಲರನ್ನ ಕೈ ಬೀಸಿ ಕರೆಯುತ್ತೆ, ಆದ್ರೆ ಕೆಲವ್ರನ್ನ ಮಾತ್ರ ಅಪ್ಕೊಳ್ಳುತ್ತೆ ಅಂತ. ಈಗ ಯಶಸ್ ಅಭಿಯವ್ರನ್ನ ಅದು ಅಪ್ಕೊಂಡಿದೆ ಖಂಡಿತ ಕಲೆ. ಸರ್ ಇನ್ನ ಕಲಿಯೋದು ತುಂಬಾ ಇದೆ ಅಂತ ನನ್ನ ಇದ್ರಲ್ಲಿದೆ. ಬಟ್ ಕೆಲವ್ರಿಗೆ ರೀಚ್ ಆಗ್ಬೇಕು ಅಂತ ನನಗೆ ಇನ್ನ ಒಂದು ಆಸೆ ಇದೆ. ತುಂಬಾ ಜನಕ್ಕೆ ರೀಚ್ ಆಗಿಲ್ಲ ಅಂತ ನನಗೆ ಕೆಲವೊಂದ್ಸಲಿ ಅನ್ಸುತ್ತೆ. ಇವಾಗ ನಾವ್ ಎಷ್ಟೇ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು ಕೆಲವೊಂದ್ಸಲಿ ಏನೋ ಮಿಸ್ ಆಗ್ತಾ ಇದೆಯಲ್ಲ. ಬಿಕಾಸ್ ಅಣ್ಣವರೇ ಹೇಳಿದ್ದಾರೆ, ನಂಗೆ ಯಾಕೋ ತೃಪ್ತಿ ಕೊಡ್ತಿಲ್ಲ ನಾನು ಮಾಡೋ ನಟನೆ ಅಂದ್ಬಿಟ್ಟು. ಆ ನಟನೆ ಅನ್ನೋದು ನಟಂಗೆ ಯಾವತ್ತೂ ತೃಪ್ತಿ ಕೊಡಲ್ಲ. ಸಾಯ ತನಕ ನಾವು ಕಲಿತಾನೆ ಇರ್ತೀವಿ. ಅದು ಕಲಿಕೆ ಅನ್ನುವಂಥದ್ದು ಕಂಟಿನ್ಯೂಸ್ ಪ್ರೊಸೆಸ್. ಅಲ್ಲಿ ಫುಲ್ ಸ್ಟಾಪ್ ಅನ್ನೋದಿರಲ್ಲ, ಬರೀ ಕಾಮಗಳಿರುತ್ತೆ, ಹೋಗ್ತಾನೆ ಇರುತ್ತೆ, ಕಲಿಕೆಗಳು ಆಗ್ತಾನೆ ಹೋಗುತ್ತೆ. ಹಾಗೆ ನಿಮ್ಮ ಈ ಥರ ಮೂವಿಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದ್ರೆ, ಪ್ರೆಸೆಂಟ್ ಪ್ರಪಂಚ 0% ಲವ್ ಸ್ಟೋರಿ ಬಗ್ಗೆ ನೀವು ಸ್ವಲ್ಪ ನಮ್ಗೆ ಹೇಳೋದಾದ್ರೆ. ಪ್ರೆಸೆಂಟ್ ಪ್ರಪಂಚ 0% ಲವ್ ಸ್ಟೋರಿಗೆ ಕ್ರಿಟಿಕಲ್ ಕೀರ್ತನೆಗಿಂತ ಮುಂಚೆ ಆಡಿಷನ್ ಕೊಟ್ಟಿದ್ದೆ. ಓಕೆ, ನೀವು ಇದಕ್ಕಿಂತ ಮುಂಚೆನೇ ಅದ್ರ ಬಗ್ಗೆ ಪ್ಲಾನ್ ಆಗೋಗಿತ್ತು? ಅಂದ್ರೆ ಆಡಿಷನ್ ಕೊಟ್ಟಿದ್ದೆ, ಸೆಲೆಕ್ಟ್ ಆಗಿದೆ. ಅದು ಏನಂದ್ರೆ ಈ ಆಪೋಸಿಟ್ ಪಾತ್ರ. ನನ್ಗೆ ಕ್ರಿಟಿಕಲ್ ಕೀರ್ತನೆಗಳಲ್ಲಿ ಒಬ್ಬ ಅಮಾಯಕ ಹುಡುಗನ ಪಾತ್ರ, ಆ ಲುಕ್ ನೀವು ನೋಡಿರ್ಬೋದು. ಹೌದು, ತುಂಬಾ ಅಮಾಯಕ ಮಂಗಳೂರಿನ ಹುಡುಗ ನೋಡದೆ ತುಂಬಾ ಏನು ಗೊತ್ತಿಲ್ಲದೆ ಕಾಣಿಸ್ತೀನಿ. ಬಟ್ ಇಲ್ಲಿ ಹಂಗಲ್ಲ, ಎಲ್ಲಾರು ಬೇರೆ ತರ ಭಯ ತರ ಇರ್ತಾರೆ. ಅಂದ್ರೆ ಆ ತರ ಪಾತ್ರ ಇದೆ. ಒಂದು ಲೈಕ್ ನೆಗೆಟಿವ್ ಶೇಡ್ ಇದ್ದಂತ ಪಾತ್ರ, ಆಂಟಿ ಹೀರೋ ಅಂತ ಹೇಳ್ಬೋದು. ಇದಕ್ಕೆ ಬೇರೆ ತರ ಇತ್ತು. ಬಿಕಾಸ್ ಅದು ಸ್ಲ್ಯಾಂಗ್ ಬಂದ್ಬಿಟ್ಟು ಮಂಗಳೂರು ಸ್ಲ್ಯಾಂಗು, ಇದು ಬಂದ್ಬಿಟ್ಟು ಲೈಕ್ ನೀವ್ ಯಾವ ತರ ಹೇಳ್ಬೋದು ಅಂದ್ರೆ ಒಂಥರ ಸೈಕಿಸಮ್ ಆ ತರ. ಸೊ ಈ ಪಾತ್ರ ನಂಗೆ ತುಂಬಾ ಕಾಡಿದಂತ ಪಾತ್ರ ಇದು. ಇನ್ನ ಏನೋ ಮಾಡ್ಬೇಕು, ಬಿಕಾಸ್ ಜನಕ್ಕೆ ಬೇಗ ಹತ್ರ ಆಗ್ಬಿಡ್ತೀವಿ ಈ ತರ ಪಾತ್ರಗಳು ಮಾಡಿದಾಗ ನಾವು. ಸೊ ಈ ಒಂದು ಸಿನಿಮಾದಲ್ಲಿ ನಂಗೆ ಡೈರೆಕ್ಟರ್ ಅಭಿರಾಮ್ ಅಂತ ಇದ್ರು, ಅವರು ತುಂಬಾ ಚೆನ್ನಾಗಿ ಲೈಕ್ ನನ್ನ ಆ ಒಂದು ಪಾತ್ರ ಮಾಡಕ್ಕೆ ತುಂಬಾ ಸಹಾಯ ಮಾಡಿದ್ರು. ಬಟ್ ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ. ಕೋವಿಡ್ ಟೈಮಲ್ಲಿ ಲೈಕ್ ಅವರು ತೀರ್ಕೊಂಡ್ಬಿಟ್ಟು. ಇಲ್ಲ ಅಂದಿದ್ರೆ ಇಷ್ಟೊತ್ತು ನಾನು ಇನ್ನೊಂದ್ 2-3 ಸಿನಿಮಾ ಇನ್ನ ಬೇಗ ಜಾಸ್ತಿ ಆಗಿರೋದು ನಾವು ಕೌಂಟು ಅಂತ ಅನ್ಸುತ್ತೆ ಅವ್ರಿದ್ದೀರಿ. ಕೋವಿಡ್ ಸಮಯ ತುಂಬಾ ಜನಕ್ಕೆ ತೊಂದರೆ ಕೊಟ್ಟಿದೆ. ಹೌದು, ಅದ್ರಲ್ಲಿ ಈ ತರದೊಂದು ಇನ್ಸಿಡೆಂಟ್ಗಳು ಕೂಡ ನಿಮ್ಮ ಜೀವನದಲ್ಲಿ ಕೂಡ ನಡೆದಿದೆ. ತುಂಬಾ ನಡೆದಿದೆ ಸರ್. ಹಾಗೆ ನಾವು ಮತ್ತೆ ಕ್ರಿಟಿಕಲ್ ಕೀರ್ತನೆಗಳಿಗೆ ಬರೋದಾದ್ರೆ, ಸೊ ಒಂದು ಥೀಮ್ ಬೇಸ್ಡ್ ಮೂವಿ ಕ್ರಿಟಿಕಲ್ ಕೀರ್ತನೆಗಳು, ನೀವೊಂದು ಒಳ್ಳೆ ಮೆಸೇಜ್ನ ಹೇಳಕ್ ಕೊಟ್ಟಿದ್ರೆ ಆ್ಯಕ್ಚುಲಿ ನೀಡರ್ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಪ್ರೆಸೆಂಟ್ ಈಗಿನ ಜನ್ರೇಷನಲ್ಲಿ ಎಷ್ಟೋ ಜನ ಲೈವ್ ಆಗಿ ನೋಡಿರೋಂಥ ಎಕ್ಸಾಂಪಲ್ IPL ಅಲ್ಲಿ ದುಡ್ಡು ಹಾಕ್ಬಿಡೋದು, ಆಮೇಲೆ ಜೀವ ಕಳ್ಕೊಂಡ್ಬಿಡೋದು, ಈ ಥರದೆಲ್ಲ ಬಹಳ ನಡೀತಾ ಇದೆ ಎಸ್ಪೆಷಲಿ. ಸೊ ಅವರಿಗೊಂದು ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾ ಕ್ರಿಟಿಕಲ್ ಕೀರ್ತನೆಗಳು, ರೈಟ್? ಸೊ ಅದರಲ್ಲಿ ನೀವು ಕೂಡ ಒಂದು ಒಳ್ಳೆ ಪಾತ್ರವನ್ನು ನಿರ್ವಹಿಸಿದ್ರೆ, ನಿಮ್ಮನ್ನ ಅದರಲ್ಲಿ ಗುರುತಿಸ್ತು ಅಂತ ಹೇಳ್ಬೋದು. ಅವಕಾಶ ಸಿಕ್ಕಿ ಅದರಲ್ಲಿ ಯಶಸ್ ಅಭಿ ಅವರು ಗುರುತಿಸ್ಕೊಂಡ್ರು ಕ್ರಿಟಿಕಲ್ ಕೀರ್ತನೆಗಳಲ್ಲಿ ಅಂತ ನಾವು ಹೇಳ್ಬೋದಲ್ವ? ಖಂಡಿತವಾಗ್ಲೂ ಸತ್ಯವಾದ ಮಾತು. ಬಿಕಾಸ್ ಈ ಸಿನಿಮಾ ಡೈರೆಕ್ಟರ್ ಬಂದು ಕುಮಾರ್ ಅಂದ್ಬಿಟ್ಟು, ಈಸ್ ಒನ್ ಆಫ್ ದಿ ಬ್ರಿಲಿಯಂಟ್ ಡೈರೆಕ್ಟರ್. ಕಂಟೆಂಟ್ ಬೇಸಲ್ಲಿ ಮಾತಾಡಿದ್ರೆ ಮಾಸ್ ಡೈರೆಕ್ಟರ್ಸ್ ಅಂತ ಇರ್ತಾರೆ, ಬಟ್ ಇವ್ರು ಬಂದ್ಬಿಟ್ಟು ಒಂದು ಕಾಮಿಡಿ ಕಂಟೆಂಟ್ ಅಲ್ಲಿ ತುಂಬಾ ಲೈಕ್ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅನ್ನೋ ಒಂದು ಸಿನಿಮಾದಲ್ಲಿ ಹಿಟ್ ಆಗೋದು. ಈ ಪಾತ್ರ ನನ್ನ ಚೂಸ್ ಮಾಡಿದಾಗ ಲೈಕ್ ನಂಗೆ ಪಾತ್ರ ಅನ್ನೋದಕ್ಕಿಂತ ಮೆಸೇಜ್ ಇದೆಯಲ್ಲ
ಆ ಮೆಸೇಜ್ ಬೇಗ ರೀಚ್ ಆಗುತ್ತೆ ಎಲ್ಲರಿಗೂ. ಹೌದು, ನಾರ್ಮಲ್ ಆಡಿಯನ್ಸ್ಗೂ ಬಿಟ್ರು ಒಂದು ಸರ್ಕಾರದ ತನಕನೂ ಅದು ರೀಚ್ ಆಗ್ಬೋದು ಅನ್ನೋದು ನಮ್ಮ ಒಂದು ಇದಿತ್ತು. ಅದು ಆಯ್ತು, ಎಲ್ಲರಿಗೂ ರೀಚ್ ಆಯ್ತು, ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆಲ್ಲ ಇಡೀ ಟೀಮ್ ಬಂತು. ಸಿನಿಮಾ ಗೆಲ್ಲೋದು ಸೋಲೋದು ಸೆಕೆಂಡ್ರಿ ಸರ್. ಇನ್ನೊಂದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಾನು ನಾವು ಸಿನಿಮಾ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಬೇಗ ರೀಚ್ ಆಗ್ತೀವಿ ಅಂತಾನು ಸಿನಿಮಾ ಮಾಡೋಕ್ಕಾಗಲ್ಲ. ಇವತ್ತು ನೀವು ಲೈಕ್ ಕೆಲವರು ಮೊಬೈಲಲ್ಲಿ ಏನೋ ಬಂದು ಬೈದು ಅದು ಇದು ಮಾಡಿದ್ರು ಬೇಗ ರೀಚ್ ಆಗೋ ಥರನೇ ಇದೆ. ಬಟ್ ಸರಸ್ವತಿ ಯಾವತ್ತು ಎಲ್ಲರಿಗೂ ನೀನು ಹೋಗ್ಬಿಟ್ಟು ನೀನು ತಲುಪಬೇಕು, ನಿನ್ನಿಂದ ಅವ್ರಿಗೆ ಏನಾದರೂ ಒಂದು ಮೆಸೇಜ್ ಸಿಗಬೇಕು ಅಂದಾಗಲೇ ನಾವು ರೀಚ್ ಆಗೋದು. ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅಂತ ನಾನು ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು. ಆ್ಯಕ್ಚುಲಿ ನಮ್ಮ ಟೈಮಿಗೆ ನಾವು ವೆಯ್ಟ್ ಮಾಡ್ತಾ ಇರಬೇಕಾಗುತ್ತೆ ಅಷ್ಟೇ. ಸೊ ಇವಾಗ ಕ್ರಿಕೆಟ್ ಬಗ್ಗೆ ನೀವು ಅದರಲ್ಲಿ ಹೇಳ್ತಾ ಹೋಗ್ತೀರಾ, ಅಂದರೆ ಐ ಮೀನ್ ಬೆಟ್ಟಿಂಗ್ ಬಗ್ಗೆ. ಸೊ ಯಶಸ್ ಅಭಿ ಅವ್ರ ಬಗ್ಗೆ ಮಾತಾಡಿದ್ರೆ ನಿಮಗೆ ಕ್ರಿಕೆಟ್ ಆಡುವಂಥ ಅಭ್ಯಾಸ ಏನಾದರೂ ಇದೆಯಾ? ಐ ವಾಸ್ ಎ ಸ್ಪೋರ್ಟ್ಸ್ ಮ್ಯಾನ್. ಲೈಕ್ ನಾನು ಸ್ಟೇಟ್ ಎಲ್ಲ ಆಡಿದ್ದೀನಿ ಸರ್. ಕ್ರಿಕೆಟ್ ಸ್ಟೇಟ್ಸ್ ಎಲ್ಲ ಆಡಿದ್ದೀನಿ, ಮತ್ತೆ ಲೀಗ್ಸ್ ಆಡಿದ್ದೀನಿ, ಡಿವಿಷನ್ಸ್ ಆಡಿದ್ದೀನಿ, ಸ್ಟೇಟ್ ಐ ಮೀನ್ ಡಿಸ್ಟ್ರಿಕ್ಟ್ ಲೆವೆಲ್ ಆಡಿದ್ದೀನಿ. ನಾನು ಇಲ್ಲೇ NRI ಗ್ರೌಂಡ್ಸ್ಗೆ ನಾನು ಪ್ರಾಕ್ಟೀಸ್ ಬರ್ತಿದ್ದೆ ರೆಗ್ಯುಲರ್ ಆಗಿ NRI ಗ್ರೌಂಡ್ಸ್ ಅಲ್ಲಿ ಪ್ರಾಕ್ಟೀಸ್ ಬರ್ತಿದ್ದೆ. ಮತ್ತೆ ನನ್ನ ಕಾಲೇಜ್ ಟೀಮ್ ಸೆಂಟ್ ಜೋಸೆಫ್ ಎಲ್ಲ ಅದ್ರ ಆ ಸ್ಪೋರ್ಟ್ಸ್ ಕೋಟಾ ಮೇಲೆ ನಂಗೆ ಸೀಟ್ ಸಿಕ್ಕಿದೆ. ಅಂದ್ರೆ ಇವತ್ತೇನಾದ್ರೂ ಮೋಸ್ಟ್ಲಿ ಯಶಸ್ ಅಭಿ ಅವರು ಏನಾದ್ರು ಆಕ್ಟರ್ ಆಗಿರ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ಕ್ರಿಕೆಟರ್ ಆಗಿರ್ತಿದ್ರು ಅನ್ಸುತ್ತೆ. ಖಂಡಿತ ಒಬ್ಬ ಕ್ರಿಕೆಟರ್ನ ನಾವು ನೋಡ್ಬೋದಿತ್ತು. ಮೋಸ್ಟ್ಲಿ ನಿಮ್ಗೂ ಅದೊಂಥರ ಬೇಗ ಕನೆಕ್ಟ್ ಆಗಿರಬಹುದಲ್ವ, ನೀವು ಒಬ್ಬ ಕ್ರಿಕೆಟರ್ ಆಗಿದ್ರಿಂದ. ಸೊ ಈ ಏನು ತೊಂದರೆ ಆಗ್ತಿತ್ತು ಸಮಾಜದಲ್ಲಿ, ಸೊ ಅದೊಂದು ಹೇಳೋ ಮೆಸೇಜ್ ಹೇಳೋದೊಂದು ಬೇಗ ಕನೆಕ್ಟ್ ಆಗಿರಬಹುದು ಕ್ರಿಟಿಕಲ್ ಕೀರ್ತನೆಯಿಂದ ನಂಗೆ ಅದು ಕನೆಕ್ಟ್ ಆಯಿತು. ಹಾಗೆ ಮತ್ತೆ ನೋಡ್ತಾ ಹೋಗೋದಾದ್ರೆ ನೀವು ಬೆಳ್ಳಿತೆರೆಯಿಂದ ಕಿರುತೆರೆಯಲ್ಲಿ ಕೂಡ ಆಕ್ಟ್ ಮಾಡ್ತೀರಾ. ಸೊ ಕಿರುತೆರೆಯಲ್ಲಿ ಬಂದಾಗ ಆ ರೋಲ್ಸ್ ಕಂಪ್ಲೀಟ್ಲಿ ಬೇರೆ, ಒಂದು ನೆಗೆಟಿವ್ ಶೇಡಲ್ಲಿ ನಾವು ಯಶಸ್ ಅಭಿ ಅವ್ರನ್ನ ನೋಡ್ತೀವಿ. ಇವಾಗ ಹೀರೋ ಆಗಿದ್ದಂತಹ ಯಶಸ್ ಅಭಿ ಅವ್ರಿಗೂ ಈ ನೆಗೆಟಿವ್ ಶೇಡಲ್ಲಿ ಇದ್ದಂತಹ ಯಶಸ್ ಅಭಿ ಅವ್ರಿಗೂ ಆ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಡಿಫ್ರೆನ್ಸಸ್ ಇತ್ತು? ಸರ್ ಆಕ್ಚುಲಿ ನಾನು ಸೆಕೆಂಡ್ ಸಿನಿಮಾದಲ್ಲೇ ನಂಗೆ ನೆಗೆಟಿವ್ ಸಿಕ್ಬಿಡ್ತು. ಲೈಕ್ ಆಂಟಿ ಹೀರೋ, ನೆಗೆಟಿವ್ ಪ್ಲಸ್ ಪಾಸಿಟಿವ್ ಎರಡು ಪಾತ್ರನೂ ನನಗೆ ಬಯಸ್ಬಿಟ್ಟೆ. ನನಗೆ ನೆಗೆಟಿವ್ಗೆ ಜನ ಹೋಗ್ಲಕ್ಕೆ ಶುರು ಮಾಡಿದ್ರು ಆ ಸಿನಿಮಾದಲ್ಲಿ. ಎಲ್ಲರಿಗೂ ರೀಚ್ ಆಗಕ್ಕೆ ಶುರು ಆಯ್ತು ಆ ಪಾತ್ರದಿಂದ. ಸೊ ನನಗೆ ಲೈಕ್ ಟಿವಿ ಸೀರಿಯಲ್ಸ್ ಬಂದ್ಮೇಲೂ ನನ್ಗೇನು ಅದೇನು ಜಾಸ್ತಿ ಡಿಫ್ರೆನ್ಸ್ ಮಾಡಲಿಲ್ಲ. ನನಗೆ ಎಲ್ಲರೂ ಅದನ್ನು ಇಷ್ಟಪಟ್ಟರು, ನನಗೆ ಈಸಿ ಆಯಿತು ನಿಭಾಯಿಸಕ್ಕೆ. ಸರ್ ಇವಾಗ ನಾವು ನೋಡೋದಾದ್ರೆ ಈಗ ಹಿರಿತೆರೆ ಮತ್ತು ಕಿರುತೆರೆ ಅಂತ ಬಂದರೆ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ನಿಮಗೆ? ಸೊ ನೀವೀಗ ಎರಡೂ ಕಡೆ ಮಾಡಿರೋದ್ರಿಂದ ಪ್ರಾಯಶಃ ನಿಮ್ಗೆ ಎರಡೂ ಕಡೆದು ಒಂದು ಅನುಭವ ಗೊತ್ತಿರುತ್ತೆ. ಸೊ ನೀವು ಯಾವ ರೀತಿ ವ್ಯತ್ಯಾಸವನ್ನು ಗುರುತಿಸಿದ್ರಿ? ಸರ್ ಸಿನಿಮಾದಲ್ಲಿ ಟೈಮ್ ಇರುತ್ತೆ ಸರ್, ಹೌದು, ಮಾಡೋಕ್ಕೆ ತುಂಬ ಟೈಮ್ ತಗೋತೀವಿ. ಬಟ್ ನಾವು ಕಿರುತೆರೆಗೆ ಬಂದರೆ ದೇರ್ ವಿಲ್ ಬಿ ನೋ ಟೈಮ್. ಇಷ್ಟು ಸೀನ್ಸ್ ನಾವು ಮುಗಿಸ್ಲೇಬೇಕಂತ ಇರುತ್ತೆ. ಸೊ ನಾವು ಅದನ್ನು ಮುಗಿಸ್ಲೇಬೇಕಾಗತ್ತೆ. ಇಷ್ಟೇ ಡಿಫ್ರೆನ್ಸು. ಬೇರೆದೆಲ್ಲ ನಾವು ಇಂಪ್ರೊವೈಸೇಷನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇಟ್ ಈಸ್ ಆಲ್ ಲೈಕ್ ಸೇಮ್ ಓನ್ಲಿ. ಬಟ್ ಟೈಮ್ ಕನ್ಸ್ಟ್ರಕ್ಟ್ ಅಲ್ಲಿ ನಾವು ಇಷ್ಟು ಸೀನ್ ಮುಗಿಸ್ಲೇಬೇಕು. ಬಿಕಾಸ್ ಟಿವಿ ಅವ್ರು ಕೇಳ್ತಾರಲ್ಲ, ಚಾನಲ್ ನಮ್ಗೆ ಇಷ್ಟು ಸೀನ್ ಬೇಕೇ ಬೇಕು ಅಂತ ಮುಗಿಸ್ಕೊಂಡು ಕೊಡಬೇಕಾಗತ್ತೆ ಅಷ್ಟೇ. ಈಗ ಯಶಸ್ ಅಭಿ ಅವ್ರನ್ನ ಕೇಳಿದ್ರೆ ನೀವು ಯಾವ ಥರ ರೋಲ್ನ, ಈಗ ಫಾರ್ ಎಕ್ಸಾಂಪಲ್ ನೆಗೆಟಿವ್ ರೋಲ್ನ ನೀವು ಕೂಡ ಮಾಡಿದ್ರಿಂದ ನಿಮ್ಗೆ ರೆಸ್ಪಾನ್ಸ್ ಯಾವುದಕ್ಕೆ ತುಂಬ ಇಲ್ಲಪ್ಪ ತುಂಬ ಸಖತ್ತಾಗಿತ್ತು ಅನ್ನೋ ರೆಸ್ಪಾನ್ಸ್ ಯಾವುದಕ್ಕೆ ಚೆನ್ನಾಗಿ ಬಂದಿತ್ತು? ಸರ್ ನೆಗೆಟಿವ್ಗೆ ಜನ ಆ್ಯಕ್ಚುಲಿ ಎಂದಕ್ಕೋ ಗೊತ್ತಿಲ್ಲ, ನೆಗೆಟಿವ್ಗೆ ಬೇಗ ಅಟ್ರಾಕ್ಟ್ ಆಗ್ತಾರೆ. ಅಂದರೆ ಒಬ್ಬ ನೆಗೆಟಿವ್ ರೋಲ್ ಮಾಡಿದಾಗ ಅವ್ರೊಳಗಿರೋ ಕಲೆ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಅನ್ಸುತ್ತೆ. 100% ಸರ್. ಬಿಕಾಸ್ ಆಕ್ಟಿಂಗ್ಗೆ ಬೇಜಾನ್ ಸ್ಕೋಪ್ ಇರುತ್ತೆ ನೆಗೆಟಿವ್. ಹೌದು, ನೀವು ನವರಸನ ಈಸಿಯಾಗಿ ತೋರಿಸ್ಬೋದು ನೆಗೆಟಿವ್ ಅಲ್ಲಿ. ನೀವು ಆಕ್ಚುಲಿ ಹೆಂಗೆ ಅಂತ ಹೇಳಿದ್ರೆ ಒಂದು ಹೀರೋಗೆ ಈಕ್ವಲ್ ಆಗಿ ಒಬ್ಬ ಆಕ್ಟ್ ಮಾಡಬೇಕು ಅಂತ ಹೇಳಿದಾಗ ವಿಲನ್ ಏನಾದರೂ ಕಡಿಮೆ ಆಗಿಬಿಟ್ರೆ ಆ ಮೂವಿನೇ ಒಂಥರ ಕಡಿಮೆ ಆಗೋಯ್ತೇನೋ ಅನ್ನೋಂಥರ ಫೀಲ್ ಬಂದ್ಬಿಡುತ್ತೆ. ಹೌದು. ಸೊ ಇವಾಗ ಆ ನೆಗೆಟಿವ್ ರೋಲ್ಗೂ ಕೂಡ ಸೇಮ್ ವೇಟೇಜ್ ನಾವು ನೋಡ್ತಾ ಇದ್ದೀವಿ. ಹೌದು. ಸೊ ಹಾಗೆ ಮುಂದೆ ನೋಡೋದಾದ್ರೆ ಯಶಸ್ ಅಭಿ ಅವರ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ನಾವು ಮಾತಾಡ್ತಾ ಹೋಗೋದಾದ್ರೆ ಯಾರಾದರೂ ಫ್ಯಾಮಿಲಿಲಿ ಇದ್ದಾರಾ ಆ್ಯಕ್ಟಿಂಗಲ್ಲಿ? ಸರ್ ಇಲ್ಲ, ನಮ್ಮ ಇಡೀ ಫ್ಯಾಮಿಲಿಲಿ ಯಾರು ಲೈಕ್ ಆಕ್ಟಿಂಗ್ ಅಲ್ಲಿ ಯಾರು ಇಲ್ಲ ಸರ್. ನಾನೇ ಫಸ್ಟ್ ಬಂದಿರೋ ಫಸ್ಟ್ ಆಕ್ಟರ್ ನೀವೇ, ಫಸ್ಟ್ ಹೀರೋ ಆಗಿ ನೀವು ಲಾಂಚ್ ಆಗ್ತೀರಾ. ಸೊ ಯಾರು ಕೂಡ ಇದುವರೆಗೂ ಫ್ಯಾಮಿಲಿಲಿ ಇಲ್ಲ. ಸೊ ಇವಾಗ MBA ಮುಗಿಸ್ಬಿಟ್ಟು ಒಂದು ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇದೆ ಅಂತ ಟೈಮಲ್ಲಿ ನಾನು ಆಕ್ಟಿಂಗ್ ಮಾಡ್ತೀನಿ ಅಂದಾಗ ಮನೇಲಿ ಯಾವ ಥರ ಸಪೋರ್ಟ್ ಇತ್ತು ನಿಮಗೆ? ಸರ್ ಅವರು ಮಾಡಿ ಏನು ತೊಂದರೆ ಇರಲಿಲ್ಲ, ಮಾಡಿ ನೀವು ಅಂತಾನೆ ಹೇಳಿದ್ರು. ಸೊ ಮನೇಲಿ ತುಂಬಾ ಒಳ್ಳೆ ಸಪೋರ್ಟ್ ಇದ್ದಿದ್ರಿಂದನೇ ಇವತ್ತು ಯಶಸ್ ಅಭಿ ಅವರು ಇಷ್ಟೊಂದು ಸಕ್ಸಸ್ನ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್. ಬಿಕಾಸ್ ಅವ್ರಿಗೂ ಲೈಕ್ ಏನೋ ಇವಾಗ ನಾವು ಏನಾದ್ರು ಬೇಡ ಅನ್ಬಿಟ್ಟು ಮುಂದಕ್ಕೆ ಅವ್ನು ಏನೋ ಆಗ್ತಾ ಇದ್ದ ಅನ್ಬಿಟ್ಟು ಅವ್ರ ತಲೆಗೂ ಬರಬಾರ್ದು ಅಂದ್ಬಿಟ್ಟು ತುಂಬಾ ಸಪೋರ್ಟ್ ಅಂತೂ 100% ಇದೆ. ಏನಾದ್ರು ಬ್ಯಾಕ್ ಗ್ರೌಂಡ್ ಇದ್ದಿದ್ರೆ ಇನ್ನ ಬೇಗ ರೀಚ್ ಆಗ್ಬೋದಾಗಿತ್ತನೋ ಅಂತ ನನಗೆ ಕೆಲವೊಂದ್ಸಲಿ ಅನ್ಸುತ್ತೆ ಸರ್, ಟು ಬಿ ಫ್ರಾಂಕ್. ಹೌದು, ಬಟ್ ಹಾರ್ಡ್ ವರ್ಕ್ ಅಂತ ಇದ್ರೆ ಖಂಡಿತ ಒಂದಿನ ಆ ಗುರಿನ ನೀವು ಮುಟ್ಟಬಹುದು, ರೈಟ್? ಅದು ಯಾಕಂದ್ರೆ ಕಲೆ ಇದೆ ನಿಮ್ಮಲ್ಲಿ. ನಾವು ನೋಡಿದೀವಿ 3 ಚಿತ್ರಗಳಿಗೆ ಆಲ್ರೆಡಿ ನಮ್ಮ ಕನ್ನಡಿಗರ ಮುಂದೆ ನೀವು ಕೊಟ್ಟಿದ್ದೀರಾ. ಈಗ ಆಲ್ರೆಡಿ 2 ಚಿತ್ರಗಳು ತೆರೆಗೆ ಅಪ್ಪಳಿಸಿದೆ, ಇನ್ನೊಂದು ಚಿತ್ರ ಬರ್ತಾ ಇದೆ. ಸೊ ಹಾಗೆ ಮುಂದಿನ ಪ್ರಶ್ನೆ ಕಡೆ ನಾವು ಹೋಗೋದಾದ್ರೆ, ಸೊ ಇವಾಗ ಆಕ್ಟಿಂಗ್ ಅಂತ ಬಂದಾಗ, ಸೊ ಮೂವಿ ಅನ್ನೋಂಥದ್ದು ಎಲ್ರಿಗೂ ಕೂಡ ಸಸ್ಟೈನ್ ಆಗೋದು ತುಂಬಾ ಕಷ್ಟ ಆಗುತ್ತೆ,
ರೈಟ್. ಈಗ ಎಸ್ಪೆಷಲಿ ಒಂದು ಆಕ್ಟಿಂಗ್ ನಾನು ಮೂವಿನ ನಾನು ಪ್ರೊಫೆಷನ್ ಆಗಿ ತಗೊಂತೀನಿ ಅಂತ ಬಂದಾಗ ಅದು ಎಷ್ಟು ಕಷ್ಟ, ಯಾಕೆಂತ ಹೇಳಿದ್ರೆ ಎಲ್ಲರೂ ಅದ್ರಲ್ಲಿ ಸಸ್ಟೈನ್ ಆಗೋದು ಅಷ್ಟು ಈಸಿ ಕೆಲಸ ಅಲ್ಲ. ಸೊ ನಾವು ಹೇಳೋದಾದ್ರೆ ಮೂವಿನ ಒಂದು ದೀರ್ಘ ತಪಸ್ಸು ಅಂತ ಕರಿಬಹುದು. ಒಂದೇ ದಿನಕ್ಕೆ ಯಾರು ಕೂಡ ಸೂಪರ್ ಸ್ಟಾರ್ ಆಗಕ್ಕಾಗಲ್ಲ. ಸುಮಾರು ವರ್ಷಗಳ ಕಾಲ ಇಲ್ಲಿ ಸುತ್ತಬೇಕು, ಚಿಕ್ಕ ಚಿಕ್ಕ ರೋಲ್ ಮಾಡಬೇಕು, ಕೆಲವೊಂದ್ ಕಡೆ ಅವಕಾಶಗಳೇ ಸಿಗಲ್ಲ, ಸಿಕ್ಕಿದ್ದು ಮೂವಿ ರಿಲೀಸ್ ಆಗಲ್ಲ, ಇಷ್ಟೆಲ್ಲಾ ಕಷ್ಟಗಳನ್ನ ಅನುಭವಿಸ್ಬೇಕು. ಸರಿ, ಈ ಪ್ರೊಫೆಷನ್ ಆಗಿ ತಗೊಳ್ಳೋದು ಎಷ್ಟು ಕಷ್ಟ ಮತ್ತೆ ಎಷ್ಟು ಚಾಲೆಂಜಿಂಗ್ ಅಂತ ಅನಿಸುತ್ತೆ ಸರ್? ಪ್ರೊಫೆಷ್ನಲಿಸಮ್ಮು ಮೂವಿಲಿ ಅದು ಈ ನಡುವೆ ತುಂಬ ಕಷ್ಟ ಆಗಿದೆ ಸರ್. ನಾನು ಇವಾಗ ಬೆಳೀತಿರೋದ್ರಿಂದ ಗೊತ್ತಾಗ್ತಿದೆ ಸ್ಟೆಪ್ಸ್ಗಳು. ಕೆಲವೊಂದ್ಸಲಿ ಕಾಸು ತುಂಬ ಇರುತ್ತೆ, ಹೌದು, ಇಲ್ಲ ಅಂತ ಹೇಳಲ್ಲ. ಕೆಲವೊಂದ್ಸಲಿ ಏನೂ ಇರಲ್ಲ, ಬಟ್ ಆಚೆ ಕಡೆ ಪ್ರಪಂಚಕ್ಕೆ ನಾವೆಲ್ಲ ಇವನು ಫಿಲಮ್ ಮಾಡಿರೋನು ಹತ್ರ ಚೆನ್ನಾಗಿ ಕಾಸಿದೆ ಅಂತಾನೆ ಇರುತ್ತೆ, ಕಾರಲ್ಲಿ ಓಡಾಡ್ತಾನೆ. ಬಟ್ ನಮ್ಗೆ ಗೊತ್ತು ಕಾರಲ್ಲಿ ಓಡಾಡ್ತೀವಿ, ಹೌದು, ಡೀಸೆಲ್ ಹಾಕ್ಸಕ್ಕೆ ಕಾಸಿರಲ್ಲ ಅಂದ್ಬಿಟ್ಟು. ಮತ್ತೆ ಕಮಿಟ್ಮೆಂಟ್ ಇರುತ್ತಲ್ಲ ಸರ್, ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇದ್ದಾಗ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಇವಾಗ ಯಾರಿಗಾದ್ರೂ ಫೋನ್ ಮಾಡ್ಬಿಟ್ಟು ನನಗೆ ಒಂದ್ ಸ್ವಲ್ಪ ಕಾಸು ಬೇಕು ಅಂತ ಕೇಳಕ್ಕೂ ಒಂಥರ, ಅವ್ರು ಏನಪ್ಪ ಇವನು ಹೀರೋ ಯಾಕೆ ಮಾಡ್ಬಿಟ್ಟು ಕಾಸು ಕೇಳ್ತಾನೆ, ಈ ಥರ ಎಲ್ಲ ಇರುತ್ತೆ. ಫ್ಯಾಮಿಲಿ ಕಮಿಟ್ಮೆಂಟ್ ಇರೋರಿಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಸರ್. ಬಿಕಾಸ್ ಯಾವಾಗ ಸಿನಿಮಾ ಸಿಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಏನೋ ರೆಗ್ಯುಲರ್ ಆಗಿ ಮಾಡ್ತಿದ್ರೆ ಒಂದು ಆದಾಯ ಅಂತ ಬರ್ತಾ ಇರುತ್ತೆ. ಬಟ್ ನಾವು ಒಂದು ತಿಂಗಳು ಸುಮ್ಮನೆ ಇರಬೇಕು, ಒಂದು ತಿಂಗಳು ಶೂಟಿಂಗ್ ಮಾಡಬೇಕು ಅಂದರೆ ಅದು ಕಷ್ಟ ಹಾಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ. ಸೊ ಇವಾಗ ನೀವು ರಂಗಭೂಮಿಯಿಂದ ಬಂದಂಥವ್ರು, ಯಾಕಂದರೆ ತುಂಬ ಕನ್ನಡ ಚಿತ್ರರಂಗದಲ್ಲಿ ನಾವು ನೋಡಿದ್ರೆ ಬಹಳ ಜನ ರಂಗಭೂಮಿಯಿಂದ ಬಂದಿದ್ದಾರೆ. ಸೊ ಈ ರಂಗಭೂಮಿಯಿಂದ ಬಂದಿದ್ದು ನಿಮ್ಗೆ ಎಷ್ಟು ಉಪಯೋಗ ಆಯಿತು? ಸೊ ಆ ಕಲ್ತಿರೋಂಥ ರಂಗಭೂಮಿಯಲ್ಲಿ ನೀವು ಕಲ್ತಿದ್ದಂಥದ್ದು ಚಿತ್ರರಂಗದಲ್ಲಿ ನಿಮ್ಗೆ ಯಾವ ರೀತಿ ಬ್ಯಾಕಪ್ನ ನಿಮ್ಗೆ ಕೊಡ್ತು? ಸರ್, ನನಗೆ ರಂಗಭೂಮಿ ಬಂದ್ಬಿಟ್ಟು ನಾನು ಅವಾಗಲೇ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದೆ ಇದ್ರ ಬಗ್ಗೆ. ನನಗೆ ಧೈರ್ಯ ಅನ್ನೋದು ಕೊಡ್ತು ಸರ್. ನಾನು ನಟನೆ ಮಾಡಬಲ್ಲೆ, ನಾನು ಆಕ್ಟರ್ ಆಗಿ ನಿಲ್ಲಬಲ್ಲೆ ಅನ್ನೋದು ನಂಗೆ ರಂಗಭೂಮಿನೇ ತೋರಿಸಿದ್ದು. ಬಿಕಾಸ್ ನನಗೆ ನಮ್ಮ ತಂದೆಗೂ ತುಂಬಾ ಭಯ ಇತ್ತು, ಇವನು ಆಕ್ಟ್ ಮಾಡ್ತಾನ, ಹೀರೋ ಆಗ್ತಾನ, ಅವ್ರಿಗಿರ್ಲಿಲ್ಲ. ಬಟ್ ಒಂದು ನಾಟಕ ಮಾಡಿದೆ ನಾನು. ಆ ನಾಟಕಕ್ಕೆ ಹಳೆಗನ್ನಡ ನಾಟಕ ಬಿರುಗಾಳಿ ಅಂದ್ಬಿಟ್ಟು, ಕುವೆಂಪು ಅವ್ರದ್ದು. ಅದನ್ನ ಬಂದು ನೋಡಿದ್ಮೇಲೆ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ಇವನು ಆಗ್ತಾನೆ, ಮಾಡ್ತಾರೆ. ತುಂಬಾ ಜನ ಹೇಳಿದ್ರು ಆಕ್ಚುಲಿ, ಎಲ್ಲ ಚೆನ್ನಾಗಿ ತಗೊಂಡಿದ್ದಾರೆ, ಡೈಲಾಗ್ ಆಗ್ಲಿ. ಮತ್ತೆ ಅದು ಸುದೀರ್ಘವಾದ ನಾಟಕ. ಅದು ಇಲ್ಲಿ ಇಂಟರ್ವೆಲ್ ಬ್ರೇಕ್ಸ್ ಎಲ್ಲ ಇರುತ್ತೆ ಸಿನಿಮಾದಲ್ಲಿ, ಅದು ಸುದೀರ್ಘವಾದ ನಾಟಕ, ಏನು ಬ್ರೇಕ್ಸ್ ಇರಲ್ಲ. ಸೊ ಒನ್ ಟೇಕ್ ಅಲ್ಲಿ ನೀವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮೂವಿಲಾದ್ರೆ ಇಫ್ ಇನ್ ಕೇಸ್ ನಿಮ್ಗೆ ರಾಂಗ್ ಆಯ್ತು ಅಂದ್ರೆ ಇನ್ನೊಂದು ಟೇಕ್ ತಗೋಬಹುದು. ಇಲ್ಲಿ ನಾವು ತಪ್ಪು ಮಾಡಿದ್ರೆ ಅಲ್ಲೇ ಕರೆಕ್ಷನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಅಲ್ಲಿ ಟಚ್ ಅಪ್ ಕೊಡೋರು ಇರ್ತಾರೆ, ಇಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕಾದ್ರೆ ಯಾರು ಟಚ್ ಅಪ್ ಕೊಡೋರು ಇರಲ್ಲ. ಆ ಅಡೆತಡೆಗಳ ಮಧ್ಯೆ ನಾವು ಕಲ್ತಾಗ ಇದೆಲ್ಲ ತುಂಬಾ ಈಸಿ ಅಂತ ಅನ್ಸ್ತು ನನಗೆ. ಮತ್ತೆ ನನಗೆ ತುಂಬಾ ಅಂದ್ರೆ ತುಂಬಾ ಇವಾಗ್ಲೂ ಹೆಲ್ಪ್ ಮಾಡ್ತಾ ಇರೋದು ರಂಗಭೂಮಿಲಿ ಕಲ್ತಿರೋ ಒಂದು ವಿದ್ಯೆನೆ ನಾನು ಇವತ್ತು ಹೋಮ್ವರ್ಕ್ ಮಾಡ್ಕೊಂಡು ಹೋಗೋದು. ಅದೊಂಥರ ಫೌಂಡೇಶನ್ ಇದ್ದಂಗೆ ನಿಮ್ಗೆ. ಇವಾಗ ಮುಂದೆ ಎಷ್ಟೇ ಬೆಳೆದ್ರು ಕೂಡ ಸಿನಿಮಾ ರಂಗದಲ್ಲಿ, ಬಟ್ ರಂಗಭೂಮಿಲಿ ಕಲ್ತಿದ್ದು ಒಂಥರ ನಿಜವಾಗ್ಲೂ ಫೌಂಡೇಶನ್ ತರ. ಎಷ್ಟೋ ಜನ ಕಲಾವಿದರು ಈಗ ನಮ್ಮ ಚಿತ್ರರಂಗದಲ್ಲಿ ಕೂಡ ನಾವು ನೋಡ್ಬೋದು. ಹಾಗೆ ಮೊದಲನೇ ಸಲ ಸಿನಿಮಾ ಮಾಡ್ತೀರಾ ಕ್ರಿಟಿಕಲ್ ಕೀರ್ತನೆಗಳು ಅಂತ, ಫಸ್ಟ್ ಟೈಮ್ ಥಿಯೇಟರ್ ಹೋಗಿ ಕುತ್ಕೊಂಡು ನಿಮ್ನ ನೀವು ಆ ಸ್ಕ್ರೀನಲ್ಲಿ ನೋಡಿದಾಗ ಯಾವ ರೀತಿ ಇತ್ತು ಅನುಭವ? ಸರ್, ಟು ಬಿ ಫ್ರ್ಯಾಂಕ್, ನಾನು ಬರೀ ಸಿನಿಮಾ ಮಾತ್ರ ಮಾಡಲಿಲ್ಲ, ಅಲ್ಲಿ ನಾನು ಎಲ್ಲ ಫೀಲ್ಡಲ್ಲೂ ಕೆಲಸ ಮಾಡಿದೆ. ಪ್ರಮೋಷನ್ ಅಲ್ಲಿ ನಾನೇ ತುಂಬಾ ಓಡಾಡಿದ್ದೀನಿ. ಮತ್ತೆ ಥಿಯೇಟರ್ಸ್ ವಿಸಿಟ್ಸ್ ಆಗಿರ್ಬೋದು, ಮತ್ತೆ ರೋಡಲ್ಲಿ ಪಾಂಪ್ಲೆಟ್ಸ್ ಪೇಸ್ಟ್ ಮಾಡೋದಾಗಿರ್ಬೋದು, ಎಲ್ಲ ನಾನು ನನ್ನ ಫ್ರೆಂಡ್ಸು ತುಂಬಾ ಹೆಲ್ಪ್ ಮಾಡಿದ್ರು. ನನಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. ಫಸ್ಟ್ ಟೈಮು ನಾವು ಮೈಸೂರಲ್ಲಿ ಪ್ರೀಮಿಯರ್ ಆಗಿದೆ ಸರ್, ಪ್ರೀಮಿಯರ್ ಶೋ. ನಾನು ನೋಡ್ಕೊಂಡಾಗ ಕನಸು ಅಂತ ಅನಿಸ್ತು. ನನ್ನ ಫ್ರೆಂಡ್ನ ಕರ್ಕೊಂಡೋಗಿದ್ದೆ, ನನಗೆ ಗೊತ್ತಿಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಬಿಕಾಸ್ ನನಗೆ ಆ ಸಿನಿಮಾ ಬೇಗ ಬರಬೇಕಾಗಿತ್ತು ಸರ್. 2020ಗೆ ರಿಲೀಸ್ ಅನೌನ್ಸ್ ಮಾಡಿದ್ರಿ, ನೋಡಿದ್ರೆ ರಪ್ಪ ಅಂತ ಕೋವಿಡ್ ಬಂತು. ಸೊ 2 ವರ್ಷ ಲೇಟಾಗಿ ಬರಬೇಕಾಗಿತ್ತಲ್ಲ. ಆ ವೇಟಿಂಗ್ ಪೀರಿಯಡ್ ಇರುತ್ತಲ್ಲ, ಈ ಜನಗಳು ಯಾವಾಗ ಸಿನಿಮಾ ಮಾಡಿ, ಯಾವಾಗ ಸಿನಿಮಾ. ನಾವು ಬೇರೆ ಅವಾಗ ಪೋಸ್ಟರ್ ರಿಲೀಸ್ ಮಾಡೋದು, ಗಣೇಶ ಹಬ್ಬಕ್ಕೆ ಗಣೇಶ ಪೋಸ್ಟರ್ ರಿಲೀಸ್ ಮಾಡೋದು, ಮುಂದಕ್ಕೆ ಹೋಗ್ತಾ ಹೋದಂಗೆ ಜನ ಮರ್ತು ಬಿಡ್ತಾರೆ. ಮತ್ತೆ ಪ್ರಮೋಷನ್ ಮಾಡಬೇಕು, ತಿರ್ಗಾ ಪ್ರಮೋಷನ್ ಮಾಡಬೇಕು, ಅದೆಲ್ಲ ಬಹಳ ಕಷ್ಟದ ಕೆಲಸ. ಸೊ ನಾನು ಸಿನಿಮಾ ಆಸೆನೇ ಲೈಕ್ ಏನಾಗ್ತಾ ಇತ್ತಂದ್ರೆ ಬರುತ್ತೋ ಇಲ್ವೋ ಬಟ್ ಬಂದಾಗ ಆ ಒಂದು ಖುಷಿ ಇದೆಯಲ್ಲ ಸರ್, ಅದು ಅವನು ಅನುಭವಿಸ್ದವ್ನು ಮಾತ್ರ ಗೊತ್ತಾಗುತ್ತೆ. ಖಂಡಿತ. ಅದು ಏನು ಇಲ್ದವ್ರು ಸಿನಿಮಾ ಮಾಡ್ತಾರಲ್ಲ ಸರ್, ಏನು ಯಾರ್ದು ಸಪೋರ್ಟ್ ಇಲ್ದಂಗೆ ಅವರೇ ಓಡಾಡ್ಕೊಂಡು ಸಿನಿಮಾ ನಿನ್ಸೋದು ಇದಿರುತ್ತಲ್ಲ, ಆ ಫೀಲ್ ಅವ್ರಿಗೆ ಗೊತ್ತಿಲ್ಲ. ನಿಜ, ಜನ ಗುರುತಿಸ್ಬಿಟ್ಟು ಯಶಸ್ ಅಭಿ ಅವರೇ ನೀವು ಚೆನ್ನಾಗಿ ಮೂವಿ ಮಾಡಿದ್ದೀರಾ, ನೀವು ಮೂವಿ ನೋಡಿದೀವಿ ಅಂದಾಗ ಆ ಫೀಲ್ ನಿಜವಾಗ್ಲೂ ಯಾವ ಪ್ರಶಸ್ತಿಗಿಂತ ಅದು ಮೇಲೆ ಅಂತ ನಾವು ಹೇಳ್ಬೋದು. ಖಂಡಿತ. ಓಕೆ, ಸೊ ಯಶಸ್ ಅಭಿ ಅವರೇ ನಟಿಸಿರುವಂತಹ ಪ್ರೆಸೆಂಟ್ ಪ್ರಪಂಚ 0% ಲವ್ ಚಿತ್ರದ ಒಂದು ಗೀತೆಯನ್ನು ಕೇಳಿಕೊಂಡು ಮತ್ತೆ ವಾಪಸ್ ಆಗೋಣ. ಸೊ ಯಶಸ್ ಅಭಿ ಅವರೇ ನಟಿಸಿದ್ದಂತಹ ಚಿತ್ರದ ಗೀತೆಯನ್ನು ಕೇಳ್ಕೊಂಬಂದ್ರಿ, ಪ್ರೆಸೆಂಟ್ ಪ್ರಪಂಚ 0% ಲವ್ ಗೀತೆಯನ್ನು ಕೇಳ್ಕೊಂಬಂದ್ರಿ. ಸಂತೋಷ್ ವೆಂಕಿ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಹಾಗೆ
ರವಿಚಂದ್ರ KV ಅವರ ಸಂಗೀತದಲ್ಲಿ ಇದ್ದಂತಹ ಗೀತೆ ಕೇಳ್ಕೊಂಡ್ಬಂದ್ವಿ ಯಶಸ್ ಅವರ. ತುಂಬ ಚೆನ್ನಾಗಿತ್ತು ಗೀತೆ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಾವು ನವಮಿ ಚಿತ್ರದ ಗೀತೆಯನ್ನು ಕೂಡ ಕೇಳಿದಾಗ ಅಲ್ಲಿ ನೋಡಿದ್ವಿ ಯಶಸ್ ಅಭಿ ಅವರು ಬರೀ ಆ್ಯಕ್ಟಿಂಗ್ ಅಲ್ಲ, ತುಂಬ ಒಳ್ಳೆ ಡ್ಯಾನ್ಸರ್ ಕೂಡ ಅಂತ ನಾವು ನೋಡಿದ್ವಿ ಅದರಲ್ಲಿ. ಸರ್ ಆ್ಯಕ್ಚುಲಿ ನಾನು ಕೊರಿಯೋಗ್ರಾಫರ್ ಡ್ಯಾನ್ಸರ್ ಸರ್. ಓಕೆ, ನೀವು ಕೊರಿಯೋಗ್ರಾಫರ್ ಕೂಡ ಆಲ್ರೆಡಿ? ಅಲ್ಲಲ್ಲ, ಕೊರಿಯೋಗ್ರಾಫರ್ ಡ್ಯಾನ್ಸರ್ ಅವ್ರು ಏನು ಹೇಳ್ಕೊಂಡು ಕೊಡ್ತಾರೆ ಅದನ್ನ ಮಾಡಬಲ್ಲೆ ಅಷ್ಟೇ. ಬಿಕಾಸ್ ನನಗೆ ಅಷ್ಟು ಡ್ಯಾನ್ಸ್ ಒಂದು ಸ್ವಲ್ಪ ಕಷ್ಟನೇ, ಬಟ್ ಅವ್ರು ಏನು ಹೇಳ್ಕೊಂಡು ಕೊಡ್ತಾರೆ ಅದನ್ನ ಪ್ರಾಕ್ಟೀಸ್ ಮಾಡ್ಬಿಟ್ಟು ನಾನು ಆರಾಮಾಗಿ ಅದನ್ನ ಮಾಡ್ಬೋದು. ಬಟ್ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಳ್ಳೆ ಡ್ಯಾನ್ಸರ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಮಾಡಿದಿರ ಡ್ಯಾನ್ಸ್ನ ಆ್ಯಕ್ಚುಲಿ ನಿಮ್ಮ ಮೂವಿಯಲ್ಲಿ. ಹಾಗೆ ಮುಂದೆ ನಾವು ಮಾತಾಡ್ತಾ ಹೋಗೋದಾದರೆ ಯಶಸ್ ಅಭಿಯವರಿಗೆ ಮುಂದೆ ಫ್ಯೂಚರಲ್ಲಿ ನಿರ್ದೇಶಕನ ಕ್ಯಾಪ್ ತೊಡುವಂತಹ ಏನಾದರೂ ಆಲೋಚನೆ ಇದೆಯಾ? ಸರ್ ಖಂಡಿತ ಇದೆ. ಓಕೆ, ಖಂಡಿತ ಇದೆ. ಬಿಕಾಸ್ ನಾನು ರಂಗಭೂಮಿಲಿ ಅಭ್ಯಾಸ ಮಾಡಬೇಕಾದ್ರೆ ನಮಗೆ ಕೆಲವೊಂದು ಲೈಕ್ ಅವಾರ್ಡ್ಸ್ಗಳು ಕೊಡ್ತಾರೆ ಸರ್ ಕೋರ್ಸ್ ಮುಗಿದ್ಮೇಲೆ. ನನಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿತ್ತು. ಸೊ ರಂಗಭೂಮಿಯಲ್ಲಿ ಬೆಸ್ಟ್ ಆಕ್ಟರ್ ತಗೊಂಡಿದ್ದೀರಾ? ನಮ್ಮ ರಂಗಭೂಮಿಲಿ ಪ್ರಕಾಶ್ ರಾಜಿಂದ ಹಿಡಿದು ಎಲ್ಲರೂ ಕಲ್ತಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳಾಗಿರ್ಬೋದು, ತುಂಬಾ ಜನ ಅಲ್ಲೇ ಅಭ್ಯಾಸ ಮಾಡಿರೋದು. ಓಕೆ. ಸೊ ಎಲ್ಲರಿಗೂ ಆ ವರ್ಷ ಇವಾಗ 2016-17 ನಿಮಗೆ ನನ್ನ ಹೆಸರು ತೆಗೆದು ನೋಡಿದ್ರೆ ಬೆಸ್ಟ್ ಆಕ್ಟರ್ ನಂದು ಸಾಯ ತನಕ ನಂದೇ ಇರುತ್ತದೆ, ಬೆಸ್ಟ್ ಆಕ್ಟರ್ ಅವಾರ್ಡು. ಮತ್ತೆ ಇನ್ನೊಂದು ಪ್ರಾಯೋಗಿಕ ರಂಗಪ್ರಸಂಗ ಅಂತ ಮಾಡ್ತಾರೆ, ಅದರಲ್ಲಿ ನಾವು ಡಿರೆಕ್ಷನ್ ಮಾಡಬೇಕು. ಅದರಲ್ಲೂ 3ನೇ ಬಹುಮಾನ ಬಂದಿತ್ತು ನನಗೆ. ಸೊ ನೀವು ಡೈರೆಕ್ಷನ್ ರಂಗದಲ್ಲಿ ಡೈರೆಕ್ಷನ್ಸ್ ಕೂಡ ಮಾಡಿದ್ದೀರಾ ಆಲ್ರೆಡಿ? ಮಾಡಿದ್ದೀನಿ. ಸೊ ನಿಮ್ಗೊಂದು ಅಭ್ಯಾಸ ಇದೆ, ಒಂದು ನಿರ್ದೇಶಕ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನಿಮ್ಮ ತಲೆಯಲ್ಲಿ ಕೂಡ ಇದೆ, ನೀವು ಒಬ್ಬ ಕಡೆ ನಿರ್ದೇಶಕ ಆಗ್ಬೇಕು ಮುಂದೆ. ಸೊ ಯಾವ ರೀತಿ ಒಂದು ಕಥೆನ ನೀವು ತರಬೇಕು ಅಂತ? ಯಾಕಂದ್ರೆ ಈಗ ಆಲ್ರೆಡಿ ಒಂದು ನಾರ್ಮಲ್ ಕಥೆಗಳು ಬಂದು ಹೋಗ್ತಾ ಇರೋದ್ರಿಂದ ಯಶಸ್ ಅಭಿಯಿಂದ ನಾವೇನಾದ್ರೂ ಒಂದು ಸ್ಪೆಷಲ್ ಒಂದು ಹೊಸ ಕಥೆನ ನಾವು ನಿರೀಕ್ಷೆ ಮಾಡ್ಬೋದಾ? ಏನಾದ್ರು ಡಿಫ್ರೆಂಟ್ ಆಗಿರುವಂತ ಒಂದು ಕಥೆನ? ಆಕ್ಚುಲಿ ಥ್ರಿಲ್ಲಿಂಗ್ ಸಬ್ಜೆಕ್ಟ್ಸ್ ತುಂಬಾ ಇಷ್ಟ ಸರ್. ಅಡ್ವೆಂಚರಸ್ ಫ್ಯಾಂಟಸಿ ಸಬ್ಜೆಕ್ಟ್ಸ್ ತುಂಬಾ ಇಷ್ಟ. ನಾನೇನೋ ಮಾಡಿದ್ರೆ ಅದರಲ್ಲೇ ಮಾಡ್ತೀನಿ. ಸೊ ಅಡ್ವೆಂಚರಸ್ ಒಂದು ಕಥೆನ ನಿರೀಕ್ಷೆ ಮಾಡ್ಬೋದು. ಯಾವ ಥರ ಅಡ್ವೆಂಚರಸ್ ಅಂದ್ರೆ ಲೈಕ್ ನವಗ್ರಹ ಥರ ಇರ್ಬೋದು. ಓಕೆ, ಆ ಥರ ಲೈಕ್ ಅಲ್ಲೆಲ್ಲ ಏನೋ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಸೊ ಪ್ರೇಕ್ಷಕರನ್ನು ನಾವು ಹಿಡಿದು ಇಟ್ಟಿರ್ಬೇಕು. ಥಿಯೇಟ್ರಲ್ಲಿ ಅವರು ಆಕ್ಚುಲಿ ಆ ಕಡೆ ಈ ಕಡೆ ತಲೆ ಕಣ್ಣು ಮಾಡಬಾರ್ದು, ಕಣ್ಣು ಆ ಕಡೆ ಈ ಕಡೆ ಹೋಗ್ಬಾರ್ದು, ಹಿಡಿದಿಟ್ಟಿರ್ಬೇಕು ಅನ್ನೋದ್ರ ಥರ. ರೈಟ್. ಸೊ ನಿಜವಾಗ್ಲೂ ಬರಲಿ ಅದು ಬೇಗ ಅಂತ ಹೇಳ್ತೀವಿ. ಹಾಗೆ ನೀವೀಗ ಡೈರೆಕ್ಷನ್ಸ್ನ ರಂಗಾಯಣದಲ್ಲಿ ಮಾಡಿದ್ದೀರಾ. ಸೊ ಮೂವಿಲಿ ಏನಾದರೂ ಡೈರೆಕ್ಟರ್ ಆಗಿ ಅಥವಾ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಏನಾದರೂ ಕೆಲಸ ಮಾಡಿದ್ರಾ? ಸರ್ ನವಮಿಲಿ ಆಕ್ಚುಲಿ ಕಥೆ ಎಲ್ಲ ನಂದೇ. ನವಮಿದು ಓಕೆ, ನೀವೇ ಕಥೆನ ಬರ್ತೀವಿ? ಕಥೆ ಎಲ್ಲ ನಂದೇ. ನಾನು ನನ್ಗೆ ಇಷ್ಟು ಗೊತ್ತು ಅಷ್ಟು ನಾನು ಕೆಲಸ ಮಾಡಿದ್ದೀನಿ ಡಿರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ನೀವು ಆಲ್ರೆಡಿ ಡೈರೆಕ್ಷನ್ಸ್ ಏನಿದೆ ಉದ್ದ ಆಗಲ್ಲ ಅದನ್ನೆಲ್ಲ ತಿಳ್ಕೊಳಕ್ ಶುರು ಮಾಡಿದ್ದೀರಾ. ಅತಿ ಶೀಘ್ರದಲ್ಲಿ ಒಬ್ಬ ನಿರ್ದೇಶಕರಾಗಿ, ಕನ್ನಡ ಚಿತ್ರರಂಗಕ್ಕೆ ನಿರ್ದೇಶಕ ಕೂಡ, ನಾಯಕ ಕಮ್ ನಿರ್ದೇಶಕರಾಗಿ ನೀವು ಎಂಟ್ರಿ ಕೊಡೋರಿದ್ದೀರಾ ಮತ್ತೆ. ಬಟ್ ಜಾಸ್ತಿ ಸಿನಿಮಾ ಮಾಡ್ಬೇಕಂತಾನೆ ಇಷ್ಟ. ಸೊ ನಟರಾಗಿನೇ ಜಾಸ್ತಿ ಸಿನಿಮಾ ಲೈಕ್ ಮಾಡಬೇಕು ಅಂತ. ಬಿಕಾಸ್ ನನಗೆ ಡೈರೆಕ್ಷನ್ ಬಗ್ಗೆ ಏನಕ್ಕೆ ಒಲವು ಅಂದರೆ ಸರ್, ನಾವು ಬರಿಬೇಕಾದ್ರೆ ನಾವು ಕ್ಯಾರೆಕ್ಟರ್ ಆಗಿ ಬರಿತೀವಿ. ಹೌದು. ಎಲ್ಲಿ ಪಾಸ್ ಮಾಡಬೇಕು, ಎಲ್ಲಿ ನಗಬೇಕು, ಎಲ್ಲಿ ಅಳ್ಬೇಕು ಅದನ್ನ ಮೆನ್ಷನ್ ಮಾಡಿ ಬರೆಯೋ ಅಭ್ಯಾಸ ನನಗೆ. ಕೆಲವರು ಹಂಗೆ ಬರ್ಕೊಂಡು ಹೋಗ್ಬಿಡ್ತಾರೆ ಸ್ಟ್ರೀಟಾಗೆ, ಅದಾದ್ಮೇಲೆ ಹೇಳ್ಕೊಂಡು ಕೊಡೋಕೆ ಶುರು ಮಾಡ್ತಾರೆ. ನನ್ಗೆ ಹಂಗಲ್ಲ, ಏನೇನು ಅಲ್ಲಲ್ಲಿ ಏನೇನು ಬರಬೇಕು. ಸೊ ಅದಕ್ಕೆ ನಿರ್ದೇಶಕನ ನಟ ಆಗಬೇಕು ನಿರ್ದೇಶಕ ಅಂತ ಇವತ್ತು ಲೈಕ್ ಅನ್ಸುತ್ತೆ. ಖಂಡಿತ ಒಬ್ಬ ಒಳ್ಳೆ ನಿರ್ದೇಶಕ ನಟ ಕೂಡ ಆಗ್ಬೋದು. ಯಾಕಂದ್ರೆ ಅವರೇ ಹೇಳ್ಕೊಡ್ಬೇಕಲ್ಲ, ಅವ್ರಿಗೊಂದು ಮೈಂಡಲ್ಲಿ ಈ ಥರ ಇರುತ್ತೆ, ಒಂದು ಪಿಕ್ಚರ್ ಇರುತ್ತೆ, ನನ್ನ ಪಾತ್ರ ಈ ಥರನೇ ಆ್ಯಕ್ಟ್ ಮಾಡಬೇಕು ಅಂತ. ಸೊ ಹಾಗಿದ್ದಾಗ ಆತ ಆ್ಯಕ್ಟ್ ಕೂಡ ಚೆನ್ನಾಗಿ ಮಾಡಲೇಬಹುದು ಅಲ್ವಾ ಸರ್? ರೈಟ್. ಖಂಡಿತ ಒಬ್ಬ ಮುಂದೆ ನಿಮ್ಮ ನಿರ್ದೇಶನದ ಜರ್ನಿ ಕೂಡ ನಾವು ನೋಡಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹಾಗೆ ಮುಂದಿನ ನಾವು ನೋಡ್ತಾ ಹೋಗೋದಾದ್ರೆ 0% ಲವ್ ಸ್ಟೋರಿ ಮೂವಿ ಹೇಗೆ ಟೇಕ್ ಆಫ್ ಆಯಿತು, ಅದು ಏನಾಯಿತು, ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಶೇರ್ ಮಾಡ್ಕೊಳೋದಿದೆಯಾ ಸರ್? ಅದೇ ಬಟ್ ಲಾಸ್ಟ್ ಇಯರ್ ರಿಲೀಸ್ ಆಗಿದೆ ಅದು ಸಿನಿಮಾ. ಶೂಟಿಂಗ್ ಎಲ್ಲ ತುಂಬ ಚೆನ್ನಾಗಾಯಿತು. ಲೈಕ್ ತುಂಬ ಜನ ದೊಡ್ಡವ್ರ ಜೊತೆ ನಟನೆ ಮಾಡುವಂಥ ಒಂದು ಅವಕಾಶ ಸಿಕ್ತು. ರಿಲೀಸು ಅಷ್ಟೇ. ಆ ರಿಲೀಸ್ಗೆ ಡೈರೆಕ್ಟರ್ ಇರಲಿಲ್ಲ ಸರ್. ನಾನು ಹೇಳಿದ್ನಲ್ಲ ಕೋವಿಡಲ್ಲಿ ತೀರ್ಕೊಂಡು ಹೋಗ್ಬಿಟ್ಟಿದ್ರು ಅಂದ್ಬಿಟ್ಟು. ಸಿನಿಮಾನ ಹೇಗಾದರೂ ಆಚೆ ತರಬೇಕು ಅಂತ ನಾನೇ ಖುದ್ದು ನಿಂತ್ಕೊಂಡು ಆ ಸಿನಿಮಾನ ಅಪ್ಲೋಡ್ ಮಾಡಿಸೋದಾಗಿರ್ಬೋದು, ಚೆನ್ನೈಗೆ ಹೋಗಿ ಎಲ್ಲ ನಾನೇ ಮಾಡಿ, ಪ್ರಮೋಷನ್ಗೂ ನಾನೇ ಓಡಾಡಿ ಆ ಸಿನಿಮಾನ ರಿಲೀಸ್ ಅಂತಕ್ಕೆ ತಗೊಂಡ್ಬಂದು. ಅಂದರೆ ಸಿನಿಮಾ ರಿಲೀಸ್ ಅಂತಕ್ಕೆ ಬಂದಾಗ ಡೈರೆಕ್ಟ್ರು ಇರಲಿಲ್ಲ ಸರ್, ಇರಲಿಲ್ಲ. ಅದ್ರಲ್ಲಿ ಇನ್ನೊಬ್ರು ನಟ ಇದ್ರು, ಅರ್ಜುನ್ ಮಂಜುನಾಥ್ ಅಂದ್ಬಿಟ್ಟು, ಅವರು ತೀರ್ಕೊಂಡ್ಬಿಟ್ರು ಕೊರೋನಾದಲ್ಲಿ. ಓಕೆ. ಸೊ ಅವರಿಬ್ರು ಅನುಪಸ್ಥಿತಿಯಲ್ಲಿ ಇನ್ಯಾರೂ ಇರಲಿಲ್ಲ. ನೀವೇ ಕಂಪ್ಲೀಟ್ ಆಗಿ ಅದನ್ನ ನಾನೇ ಮಾಡಿದೆ ಸರ್. ಬಿಕಾಸ್ ಪ್ರೊಡ್ಯೂಸರ್ಸ್ಗೆ ಅಷ್ಟು ಲೈಕ್ ಅವ್ರು ಹೊಸಬ್ರು, ಅವ್ರಿಗೂ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಸೊ ನಾನೇ ನಿಂತ್ಕೊಂಡು ಎಲ್ಲ. ಸೊ ಅದು ನಿಮ್ಗೆ ಆ್ಯಕ್ಚುಲಿ ಒಂದು ಒಳ್ಳೆ ಅನುಭವ ಕೂಡ. ಯಾಕಂದರೆ ನಿಮಗೆ ಗೊತ್ತಿದೆ ಒಂದು ಮೂವಿನ ನೀವು ಯಾವ ಥರ ಹ್ಯಾಂಡಲ್ ಮಾಡ್ಬೋದು ಅನ್ನೋ ಒಂದು ಅನುಭವನ ನೀವು ಕಲ್ತ್ರಿ ಆ ಮೂವಿಯಿಂದ ಅಂತ ಹೇಳ್ಬೋದು. ಖಂಡಿತ ಖಂಡಿತ. ಹಾಗೆ ಯಶಸ್ ಅಭಿ ಅವರಿಗೆ ಒಂದು ಇನ್ಸ್ಪಿರೇಷನ್ ಅಂತ ನಾವು ತಗೊಂಡ್ರೆ
ಯಾರನ್ನ ಇನ್ಸ್ಪಿರೇಷನ್ ಅಂತ ಕನ್ಸಿಡರ್ ಮಾಡ್ತೀರಾ ಅದರಲ್ಲಿ ಲೈಕ್ ಸಿನಿಮಾ ಇಂಡಸ್ಟ್ರಿ? ಹೌದು, ಸಿನಿಮಾದಲ್ಲಿ ನನಗೆ ಅಪ್ಪು ಅವರೇ ಸರ್. ಅಪ್ಪು ಬಾಸ್ ಆಬ್ವಿಯಸ್ಲಿ. ಏನಕ್ಕೆ ನನಗೆ ಹುಟ್ಟಾಗಿಂದ ನಂಗೆ ಸಿನಿಮಾ ತೋರಿಸ್ಕೊಂಡ್ ಬಂದಿರೋದು ಅವರು ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಡೇಸ್ ಅಲ್ಲಿ ಅವ್ರದೇ ನಾವು ನೋಡ್ತಾ ಇದ್ದು. ಅವ್ರದ್ದು ಫಸ್ಟ್ ನಿಮ್ಗೆ ಗೊತ್ತಲ್ಲ, ವರ್ಷಕ್ಕೊಂದೇ ಸಲ ಒಂದು ಸಿನಿಮಾ ರಿಲೀಸ್ ಆಗೋದು, ಅವಾಗೆಲ್ಲ ಅವ್ರದೇ ತೋರಿಸ್ತಾ ಇದ್ರು. ನಂಗೆ ಅವಾಗ ಅವರೇ ಇನ್ಸ್ಪಿರೇಷನ್ ನನಗೆ. ಅದು ಬಿಟ್ರೆ ನೆಗೆಟಿವ್, ಬಿಕಾಸ್ ಆಕ್ಟಿಂಗ್ ಇದ್ರಲ್ಲಿ ಬಂದ್ರೆ ನನಗೆ ಫಹದ್ ಫಾಜಿಲ್ ಅವ್ರು ಇಷ್ಟ. ಫಹದ್ ಫಾಜಿಲ್, ನವಾಜುದ್ದೀನ್ ಸಿದ್ದಿಕ್ ಅವ್ರು ಇಷ್ಟ. ಈ ತರದವರು ನನಗೆ ತುಂಬಾ ಇಷ್ಟ ಸರ್. ಒಂಥರ ವರ್ಸಟೈಲ್ ಆಕ್ಟರ್ಸ್ ಅವರೆಲ್ಲ. ಫಹದ್ ಫಾಜಿಲ್ ಆಗಿರ್ಬೋದು, ನವಾಜ್ ಸಿದ್ದಿಕಿ ಅವರು ಪಾತ್ರಗಳು ಅವ್ರು ನಟಿಸೋದಿಲ್ಲ, ಒಂಥರ ಜೀವಿಸ್ತಾರೆ ಅನ್ಬೋದು. ನಾವು ಆಕ್ಚುಲಿ ಆಕ್ಟಿಂಗ್ ಅಂತ ಕನ್ಸಿಡರ್ ಗೊತ್ತೇ ಆಗಲ್ಲ, ಅವರೇ ಇರ್ಬೋದೇನೋ ಆ ಪಾತ್ರ, ಮೋಸ್ಟ್ಲಿ ಫಹದ್ ಫಾಜಿಲೇ ಇರ್ಬೋದೇನೋ ಅನ್ನೋ ರೇಂಜಿಗೆ ಆಕ್ಟ್ ಮಾಡ್ತಾರೆ. ಸೊ ಇವಾಗ ಯಶಸ್ ಅಭಿಯವರು ನಾನೊಂದು ಕನಸಿನ ಪಾತ್ರನ ಮಾಡಬೇಕು, ಈ ಥರದೊಂದು ಕ್ಯಾರೆಕ್ಟರ್ ನಾನು ಮಾಡಲೇಬೇಕು ಅಂತ ಅನ್ಕೊಂಡಿದ್ರೆ ಯಾವ ಥರದೊಂದು ಕ್ಯಾರೆಕ್ಟರ್ನ ನೀವು ಮಾಡಬೇಕು? ಸರ್ ನನಗೆ ಹೀರೋಯಿಸಮ್ ಬಿಟ್ಟು ನನ್ನ ಪಾತ್ರಗಳು ಮಾಡಕ್ ಇಷ್ಟ. ಹೀರೋ ಅನ್ನೋದು ಪಕ್ಕದ ಇಟ್ರೆ ಸರ್ ಒಬ್ಬ ಒಳ್ಳೆ ನಟ ಆಗಿರ್ಬೇಕು ಅಂತ ನನಗೆ ಇಷ್ಟ. ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡ ಇಂಡಸ್ಟ್ರಿ ತಗೊಂಡ್ರೆ ಸ್ಟಾರ್ಟಿಂಗ್ ಅಲ್ಲಿ ದರ್ಶನ್ ಸರ್ ನನ್ನ ಪ್ರೀತಿಯ ರಾಮ ಮಾಡಿದ್ರು ಸರ್. ಅದು ಅಲ್ಟಿಮೇಟ್ ಪಾತ್ರಗಳು, ಯಾರು ಮಾಡಕ್ಕಾಗಲ್ಲ. ನಾನು ಇವಾಗ್ಲೂ ಕಣ್ಣ ಹತ್ರ ಮೇಲ್ಗಡೆ ಮಾಡ್ಕೊಂಡ್ರೆ 1 ಸೆಕೆಂಡ್ 2 ಸೆಕೆಂಡ್ ಇರಕ್ಕಾಗಲ್ಲ. ಅದ್ ಬಿಟ್ರೆ ಇನ್ನ ಉಪೇಂದ್ರ ಸರ್ ಇರ್ಬೋದು, ರಕ್ತ ಕಣ್ಣೀರು, ಅನಾಥರು, ಸುದೀಪ್ ಸರ್ ಇರ್ಬೋದು, ಸ್ವಾತಿ ಮುತ್ತು, ಶಿವಣ್ಣ ಇರ್ಬೋದು, ಜೋಗಿ, ಅಲ್ಲ ಎಂತೆಂತ ಪಾತ್ರ. ನಾನು ಹೇಳ್ತಿರೋದು ಹೀರೋನ ಬಿಟ್ಟು. ಇವಾಗ ನೋಡಿ ಜೋಗಿಲಿ ಪೆದ್ದನ್ ತರ ಆಡ್ತಾ ಇರೋನು, ಲಾಂಗ್ ಹಿಡಿತಾನೆ, ಎರಡನ್ನೂ ನಿಭಾಯಿಸ್, ಅದು ಮಾಸ್ ಅಪ್ಪಿಲೇ ಬರುತ್ತೆ. ಸೊ ಈ ತರ ಪಾತ್ರಗಳನ್ನ ನಾನು ಜೀವಿಸ್ಬೇಕು ಅಂತ ತುಂಬಾ ಇಷ್ಟ ಸರ್. ಅದಕ್ಕೆ ನಾನು ಇವ್ರ ಹೆಸರುಗಳು ತಗೊಂಡೆ. ಕೆಲವರು ಹೇಳಿದ ಫಹದ್ ಫಾಜಿಲ್ ಅವರು ನನಗೆ ಎಸ್ಪೆಷಲಿ ನಂಗೆ ಈ ಜೋಕರ್ ಪಾತ್ರಗಳು ಬರೋದು ಗೊತ್ತಾ, ಈ ಸೈಕಿಸಮ್ ಪಾತ್ರಗಳು, ಅದನ್ನ ವರ್ಕ್ ಮಾಡೋದಿದೆಯಲ್ಲ ಸರ್, ತುಂಬಾ ಕಷ್ಟ. ಫಹದ್ ಫಾಜಿಲ್ ಅವರು ಅದಕ್ಕೆ ಇಷ್ಟು ಬೇಗ ಜನಕ್ಕೆ ರೀಚ್ ಆಗಿರೋದು. ಆಕ್ಚುಲಿ ಡಿಫಿಕಲ್ಟ್ ಇರಬೇಕು, ಪಾತ್ರ ಡಿಫಿಕಲ್ಟ್ ಇದ್ದಷ್ಟು ನಿಮ್ಮ ಒಳಗಡೆ ಇರೋ ಕಲೆಗೆ ಅದೊಂಥರ ಚಾಲೆಂಜ್ ಆಗುತ್ತೆ. ಸೊ ಅವಾಗ ಸ್ವಲ್ಪ ಇನ್ನ ಜಾಸ್ತಿ ಎಫರ್ಟ್ಸ್ ಹಾಕ್ತೀರಾ, ಅವಾಗ ಇನ್ನೊಬ್ಬ ಹೊಸ ನಟ ನಿಮ್ಮಿಂದ ಹೊರಗಡೆ ಬರ್ತಾನೆ. ಅದಕ್ಕೋಸ್ಕರ ಸೊ ಆ ಥರದೊಂದು ಕ್ಯಾರೆಕ್ಟರ್ ಕೂಡ ನಿಮ್ಗೆ ಸಿಗ್ಲಿ. ಯಾಕಂದ್ರೆ ಕಷ್ಟ ಎಷ್ಟು ಜಾಸ್ತಿ ಆದಷ್ಟು ಏನಾಗುತ್ತೆ ಅಂತ ಈಗ ಒಂದು ಮಾತು ಹೇಳ್ತಾರೆ, ತಣ್ಣನೇ ಸಮುದ್ರ ಅಂದ್ರೆ ಸುಮ್ಮನೆ ಇರೋ ಸಮುದ್ರ ಒಳ್ಳೆ ನಾವಿಕನ್ನ ಹುಟ್ಟಾಕಕ್ಕೆ ಹೇಗೆ ಸಾಧ್ಯ ಇಲ್ಲೋ ಹಾಗೆ ಒಂದು ಕಾಮನ್ ಕ್ಯಾರೆಕ್ಟರ್ಸ್ಗಳು ಒಳ್ಳೆ ಆಕ್ಟರ್ನ ಹುಟ್ಟಾಕಕ್ಕೆ ಸಾಧ್ಯ ಕೂಡ ಇಲ್ಲ. ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸಿಕ್ಕಿದಾಗ ಒಬ್ಬ ಈ ಆಕ್ಟರ್ ಈ ತರ ಅಂತ ಹೇಳಿ ಗುರುತಿಸ್ಕೊಳ್ಬಹುದು. ಹಾಗೆ ಸಡನ್ ಆಗಿ ಈಗ ತುಂಬಾ ಜನ ಫೇಮಸ್ ಆಗ್ತಿರೋದು ಕೂಡ, ಎಷ್ಟೋ ಜನ ಫೇಮಸ್ ಆಗಿದ್ದಾರೆ ಅದೇ ತರ. ಒಂದೇ ಕ್ಯಾರೆಕ್ಟರ್ ಇಂದ ಫೇಮಸ್ ಆದ್ರು ಬಹಳ ಜನ ಇದ್ದಾರೆ. ಎಸ್ಪೆಷಲಿ ಆ ಥರ ಕ್ಯಾರೆಕ್ಟರ್ಗಳನ್ನ ನಾವು ಸೂರಿ ಸರ್ ಫಿಲಮ್ ಅಲ್ಲಿ ಜಾಸ್ತಿ ನೋಡ್ತೀವಿ. ಓಕೆ, ಹೌದು. ಸೊ ನಾನು ಅದೇ ತರ ಪಾತ್ರಗಳಿಗೆ ವೆಯ್ಟ್ ಮಾಡ್ತಿದ್ದೀನಿ. ಮಾಡಿದ್ರೆ ನಿಭಾಯಿಸಬಲ್ಲೆ, ಡೈರೆಕ್ಟರ್ ಹೇಗೆ ಹೇಳ್ತಾರೆ ಅದನ್ನ ನಾನು ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಿಕೊಡಬಲ್ಲೆ ಅಂತ ನನ್ನ ಮನಸ್ಸಿಗೆ ನಂಗೆ ಅನ್ಸುತ್ತೆ ಸರ್. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ರೆ 101.3 ಆಕಾಶವಾಣಿ ಬೆಂಗಳೂರು FM. ಸಮಯ ಆಗಿದೆ 4:36. ಸಿನಿ ದನಿಯಲ್ಲಿ ನಾವಿದ್ದೀವಿ. ಯಶಸ್ ಅಭಿ ಅವರ ಸಿನಿ ಜರ್ನಿ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಕೇಳುಗರು ಕೂಡ ಮೆಸೇಜ್ ಅನ್ನ ಕಳಿಸಿ ಹೇಳ್ತಾ ಇದ್ದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ಸರ್ ಆಲ್ ದ ಬೆಸ್ಟ್, ನಿಮ್ಮೆಲ್ಲ ಮುಂದಿನ ಪ್ರಾಜೆಕ್ಟ್ಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೇಳುಗರು. ಹಾಗೆ ಯಶಸ್ ಅಭಿ ಅವರೇ, ಸೊ ಎಷ್ಟೇ ದೊಡ್ಡ ಸಾಧನೆ ಮಾಡಬೇಕು ಅಂತ ಹೇಳಿದ್ರು ಕೂಡ ನಮ್ಮ ಬೆನ್ನ ಹಿಂದೆ ನಮ್ಮ ಫ್ಯಾಮಿಲಿ ನಿಂತಿರ್ಬೇಕು. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ನಿಜವಾಗ್ಲೂ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ನಿಮ್ಮ ಈ ಸಾಧನೆಯ ಹಾದಿಯಲ್ಲಿ ಯಾವ ರೀತಿ ಇತ್ತು? ನನಗೆ ನನ್ನ ತಂದೆ ತಾಯಿ ಇನಿಷಿಯಲ್ ಡೇಸ್ ಅಲ್ಲಿ ಹೇಳ್ತಿದ್ದೀನಿ, ನನ್ನ ತಂದೆ ತಾಯಿ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ಸರ್. ಇವತ್ತವರೆಗೂ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಅವ್ರಿಗೆ ಒಂದೇ ಒಂದು ಕೊರಗೆ ಏನಿದೆ ಅಂದ್ರೆ, ಪಾಪ ಅವ್ನು ಎಲ್ಲ ತರ ಟ್ರೈ ಮಾಡ್ತಿದ್ದಾನೆ, ಬಟ್ ಅವ್ನಿಗೆ ಏನು ಸಿಗ್ಬೇಕು ಅದು ಸಿಗ್ತಿಲ್ಲ ಅನ್ನೋದು ನಮ್ಮ ತಾಯಿ ಇಬ್ಬರಿಗೂ ಅದು ಇವತ್ತು ಕೊರಗಿದೆ. ಮತ್ತೆ ನನ್ನ ತಮ್ಮ ಆಗಿರ್ಬೋದು, ಅವನು ತುಂಬಾ ಸಪೋರ್ಟು. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಫ್ರೆಂಡ್ಸ್ ಅಂತ ಹೇಳಲ್ಲ, ಅವ್ರು ಕೆಲವರು ಇವಾಗ ಕೇಳಿಸ್ಕೊತಾ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಯಾರ್ಯಾರೇನೇ ಸಪೋರ್ಟ್ ಮಾಡಿದ್ದಾರೆ ಅಂತ. ಸೊ ನನ್ನ ಲೈಫಲ್ಲಿ ಇಷ್ಟು ಜನ ತುಂಬ ಪ್ರಮುಖ ಪಾತ್ರ ನಿರ್ವಹಿಸ್ತಾರೆ. ಇವಾಗ ನನ್ನ ಹೆಂಡತಿ, ಖಂಡಿತ ನೀವು ದಾಂಪತ್ಯ ಜೀವನದಲ್ಲಿ ನಿಮ್ಮ ಅರ್ಧಾಂಗಿ ನಿಮಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದೆ ಇಡೋದು ಬಹಳನೇ ಕಷ್ಟ ಆಗ್ಬಿಡುತ್ತೆ. ಸೊ ದಾಂಪತ್ಯ ಜೀವನದ ಬಗ್ಗೆ ನೀವು ಕೂಡ ಸ್ವಲ್ಪ ಹೇಳೋದಾದ್ರೆ. ನಂದು 8 months ಆಯ್ತು ಅಷ್ಟೇ ನನ್ನ ಮದುವೆ ಆಗಿ. ಅರ್ಪಿತಾ ಅಂತ, ಶಿ ಈಸ್ ಇಂಟು IT ಫೀಲ್ಡ್. ಓಕೆ, ಅವಳಿಗೆ ನಾನು ಪೆಟ್ನೆ ಇಟ್ಟಿದ್ದೀನಿ ಅಪ್ಪು ಅಂತ. ಸೊ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್. ಹಾಗೆ ನಿಮ್ಮ ಅಪ್ಪ ಅಮ್ಮನ ಮ್ಯಾರೇಜ್ ಆನಿವರ್ಸರಿ ಕೂಡ ಇವತ್ತು. ಹೌದು, ಮೆಮೊರೇಬಲ್ ಡೇ, ಮ್ಯಾರೇಜ್ ಆನಿವರ್ಸರಿ ದಿವಸನೇ ಅವರು ಆಕಾಶವಾಣಿಗೆ ಬಂದಿದ್ದಾರೆ. ಆಕಾಶವಾಣಿಯಲ್ಲಿ ಮಾತಾಡ್ತಾರೆ. ಈ ಸಮಯದಲ್ಲಿ ನಾನು ಇಲ್ಲಿಂದ ವಿಶ್ ಮಾಡಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಪ್ಪ ಅಮ್ಮ. ನಮ್ಮ ಕಡೆಯಿಂದನೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಮುಂದೆ ನಾವು ಹೋಗೋದಾದ್ರೆ, ಸೊ ಇವಾಗ ಒಬ್ಬ ಡೈರೆಕ್ಷನ್ ಬಗ್ಗೆ ನೀವು ಮಾತಾಡ್ತಾ ಹೋದ್ರಿ ಸರ್. ಡೈರೆಕ್ಷನ್ ಅಲ್ಲಿ ಕೂಡ ನಿಮ್ಗೊಂದು ರೋಲ್ ಮಾಡಿರ್ಬೇಕಂದ್ರೆ, ನಾನೊಬ್ಬ ಡೈರೆಕ್ಟರ್ ಆದ್ರೆ ಈ ತರ ಡೈರೆಕ್ಟರ್ ಆಗ್ಬೇಕಪ್ಪ ಅನ್ನೋ ಒಂದು ಯಾವ ತರ ಅನ್ಸಿತ್ತ? ಅದ ಈ ಡೈರೆಕ್ಟರ್ ತುಂಬಾ ಸಖತ್ತಾಗಿ ಮಾಡ್ತಾರೆ, ನಾನು ಇದೇ ತರ ಡೈರೆಕ್ಷನ್ಸ್ ನಾನು ಕೂಡ ಮಾಡ್ಬೇಕು, ನಾನು ಕೂಡ ಇಂಥ ಮೂವೀಸ್ ನ ಮಾಡ್ಬೇಕು ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಕನ್ನಡದಲ್ಲಿ ಹೇಳೋದಾದ್ರೆ ಉಪೇಂದ್ರ ಸರ್, ಆಬ್ವಿಯಸ್ಲಿ ಉಪೇಂದ್ರ ಅವರು. ಮತ್ತೆ ನಂಗೆ ಸೂರಿ ಸರ್ ತುಂಬಾ ಇಷ್ಟ. ಸೂರಿ ಸರ್ಗೆ
ಲೈಕ್ ರೆಕಗ್ನಿಷನ್ ಇರೋ ಹೀರೋ ಬೇಡವೇ ಬೇಡ ಅವ್ರಿಗೆ. ಅವರು ಯಾರನ್ನ ಬೇಕಾದ್ರೂ ಹೀರೋ ಆಗಿ ಮಾಡ್ತಾರೆ ಸೂರಿ ಸರ್, ಅಷ್ಟು ತಾಕತ್ತಿದೆ ಅವ್ರಿಗೆ. ಡೈರೆಕ್ಟರ್ ಇಸ್ ಲೈಕ್ ಕಿಂಗ್ ಮೇಕರ್. ನಾನು ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ತುಂಬಾ ನೋಡಿರ್ತೀನಲ್ಲ, ಸೂರಿ ಸರ್ ಸಿನಿಮಾದಲ್ಲಿ ಪಾತ್ರ ಮಾಡಿರೋರು ಅವ್ರಿಗೊಂದು ಲೈಫ್ ಕ್ರಿಯೇಟ್ ಆಗಿರುತ್ತೆ. ಖಂಡಿತ ತುಂಬಾ ಡಿಫ್ರೆಂಟ್ ಮೂವೀಸ್. ಇವತ್ತು ನಟರಾಕ್ಷಸ ಅಂತ ನಾವೇನ್ ಕರಿತೀವಿ, ಡಾಲಿ ಧನಂಜಯ್, ಹೌದು, ಹೇಗೆ ಇದು ಮಾಡ್ತಿದ್ದಾರೆ. ಸೂರಿ ಸರ್ ಈಸ್ ಎ ಕಿಂಗ್ ಮೇಕರ್ ಅಂತ. ಕಿಂಗ್ ಮೇಕರ್ ನಿಜವಾಗ್ಲೂ ಅದೊಂದು ಅಂದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಪ್ರತಿಯೊಬ್ಬ ಡೈರೆಕ್ಟರ್ ಕೂಡ ಸೊ ಅವರಲ್ಲಿರುವಂತಹ ಕಲೆನ ತೆಗೆಯುವಂತಹ ಒಂದು ಶಕ್ತಿ ಡೈರೆಕ್ಟರ್ಗೆ ಇರುತ್ತೆ. ಹೌದು ಸರ್, ರೈಟ್. ಮೂವಿಲಿ ಕತೆ ಹೀರೋ ಆಗಿದ್ದಾಗ ಈ ಥರದೊಂದು ಶಕ್ತಿ ಬರುತ್ತೆ. ಕತೆ ಹೀರೋ ಆಗಿರ್ಬೇಕು, ರೈಟ್. ಕತೆ ಹೀರೋ ಆಗಿದ್ದಾಗ ಈ ಥರದೆಲ್ಲ ಒಂದು ನಾವು ನೋಡೋಕೆ ಸಿಗುತ್ತೆ. ಹಾಗೆ ಯಶಸ್ ಅಭಿ ಅವರೇ, ನಾವು ಈಗ ಇಲ್ಲಿ ತನಕ ಚಿತ್ರರಂಗವನ್ನ ನೋಡ್ಕೊಂಡ್ ಬಂದಿದ್ದೀವಿ. ನೀವು ಕೂಡ ಅವಾಗ ಚಿತ್ರಗಳನ್ನ ನೋಡ್ತಾ ಇದ್ರಿ, ಅಪ್ಪು ಅವರ ಚಿತ್ರಗಳನ್ನ ನೋಡಿ ಬೆಳೆದವ್ರು ನೀವು. ಸೊ ಅವಾಗಿನ ಚಿತ್ರರಂಗಕ್ಕೂ ಇವಾಗಿನ ಚಿತ್ರರಂಗಕ್ಕೂ ಯಾವ ರೀತಿ ವ್ಯತ್ಯಾಸವನ್ನು ನೀವು, ಯಾಕಂದ್ರೆ ನೀವು ಅವಾಗ ಒಬ್ಬ ಪ್ರೇಕ್ಷಕನಾಗಿ ನೋಡ್ತಾ ಇದ್ರಿ, ಬಟ್ ಇವಾಗ ನೀವು ಅದರಲ್ಲಿ ಒಬ್ಬ ಪಾರ್ಟ್ ಆಗಿದ್ದೀರಾ. ಸೊ ಯಾವ ರೀತಿಯ ಒಂದು ವ್ಯತ್ಯಾಸವನ್ನು ನೀವು ಕಾಣ್ತಿದ್ರಿ ಸರ್? ಗೋಲ್ಡನ್ ಎರಾ ಅಂತ ಹೇಳ್ತೀವಿ ಗೊತ್ತಾ ನಾವು. ಹೌದು, ಅದು ಅವಾಗಿತ್ತು ಅಂತ ನಾನು, ಬಿಕಾಸ್ ನಾವು ನೋಡಿದಾಗ ನಮ್ಮ ತಂದೆಯವರೆಲ್ಲ ಹೇಳ್ದಂಗೆ ಅವತ್ತು ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು ಜನಕ್ಕೆ. ಹೌದು, ಎಂಟರ್ಟೈನ್ಮೆಂಟ್ ಮಾತ್ರ ಹುಡುಕ್ತಾ ಇದ್ರು, ಹೋಗ್ತಾ ಇದ್ರು. ಇದೇ ಹೀರೋ ಅಂತ ನೋಡ್ತಿರ್ಲಿಲ್ಲ, ಎಲ್ಲಾ ಸಿನಿಮಾಗಳು ನೋಡ್ತಾ ಇದ್ರಂತೆ ಅವಾಗ. ನಮ್ಮ ತಂದೆ ಮತ್ತೆ ಎಲ್ಲ ಗೊತ್ತಿರೋರು ಕೇಳಿರೋದ್ರಿಂದ ಎಲ್ಲ ಸಿನಿಮಾಗಳನ್ನ ನೋಡ್ತಾ ಇದ್ವಿ ನಾವು. ಬಟ್ ಇವತ್ತು ಏನಾಗಿದೆ ಅಂದರೆ ಸರ್, ಸಿನಿಮಾ ಮಾತ್ರ ನೋಡಲ್ಲ ಸರ್, ಸಿನಿಮಾ ಹೀರೋ ಹಿಂದೆ ಯಾರು ನಿಂತಿರ್ತಾನೆ, ಅವನೇನ್ ಮಾಡ್ತಿರ್ತಾನೆ ಎಲ್ಲ ನೋಡ್ತಾ ಇದ್ದಾರೆ. ಎಡಿಟಿಂಗ್ ಬಗ್ಗೆ ಮಾತಾಡ್ತಾರೆ, BGM ಬಗ್ಗೆ ಮಾತಾಡ್ತಾರೆ, ಮ್ಯೂಸಿಕ್ ಬಗ್ಗೆ ಮಾತಾಡ್ತಾರೆ. ಸೊ ಈ ತರ ಬಂದಿರೋದ್ರಿಂದ ಏನಾಗ್ತಿದೆ, ಲೈಕ್ ಇವತ್ತು ಥಿಯೇಟ್ರು ಖಾಲಿ ಹೊಡಿತಿದೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆ ಗೋಲ್ಡನ್ ಎರಾ ತಿರ್ಗಾ ಯಾವಾಗ ಬರುತ್ತೆ ಅಂದ್ಬಿಟ್ಟು. ಅಂದ್ರೆ ಇವತ್ತು ಹೀರೋ ಸಿನಿಮಾಗೆ ತುಂಬಾ ಎಲ್ಲ ಜನ ನುಗ್ತಾರೆ ಸರ್, ಹೌಸ್ಫುಲ್ ಆಗುತ್ತೆ, ಓಕೆ. ಬಟ್ ಅವತ್ತಿನ ಕಾಲದಲ್ಲಿ ಎಲ್ಲಾರ ಸಿನಿಮಾನು ನೋಡ್ತಿದ್ರು, ಎಲ್ಲಾರ ಸಿನಿಮಾನು ಹೌಸ್ಫುಲ್ ಆಗೋದು. ಕಮ್ಮಿ ಅಂದ್ರೂ 30 ದಿನ ಸಿನಿಮಾ ಥಿಯೇಟ್ರಲ್ಲಿ ಇದ್ದೇ ಇರೋದು, ಲೈಕ್ ಸಿನಿಮಾ ಸುಮಾರಾಗಿದ್ರು. ಬಟ್ ಇವತ್ತು ಹಂಗಿಲ್ಲ. ಇವತ್ತೇನಾದ್ರೂ ಬೆಳಗ್ಗೆ ಶೋ ಹೌಸ್ಫುಲ್ ಆಗಿಲ್ವಾ ತೆಗೆದು ಬಿಸಾಕ್ತಾ ಇರ್ತಾರೆ. ಹೌದು. ಈ ಒಂದು ಪರಿಸ್ಥಿತಿಲಿ ನಾವು ಹೊಸಬ್ರು, ಲೈಕ್ ಸಿನಿಮಾ ಇಂಡಸ್ಟ್ರಿಲಿ ಏನು ಪಳಗದೆ, ಸಿನಿಮಾ ಇಂಡಸ್ಟ್ರಿಲಿ ಯಾರು ನಮ್ಗೆ ಗೊತ್ತಿಲ್ಲದೆ ಈ ತರ ಒದ್ದಾಡ್ತಾ ಇದೀವಿ ನಾವು, ನಮ್ಮಂತ ಹೊಸಬ್ರುಗಳು. ಹಾಗೆ ಈ ವಿಷಯನ ನಾವು ಮಾತಾಡ್ತಾ ಇರೋದ್ರಿಂದ ಸ್ವಲ್ಪ OTT ಬಗ್ಗೆನೂ ಕೂಡ ಮಾತಾಡ್ಬೋದು. ಯಾಕಂದ್ರೆ ಒಂದ್ ಕಾಲದಲ್ಲಿ ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ ನಾವು ಥಿಯೇಟ್ರಿಗೆ ಹೋಗಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಮನೇಲೆ ಕೂತ್ಕೊಂಡು ಮೊಬೈಲ್ ಆನ್ ಮಾಡ್ಕೊಂಡು ಆರಾಮಾಗಿ ನೋಡ್ಕೊಂಡ್ಬಿಡೋಣಪ್ಪ ಅನ್ನೋ ಒಂದು ಮಟ್ಟಿಗೆ ಜನ ಬಂದಿದ್ದಾರೆ. ಎಸ್ಪೆಷಲಿ ಆಫ್ಟರ್ ಕೋವಿಡ್ ಜನ ಥಿಯೇಟ್ರಿಗೆ ಹೋಗ್ತಾ ಇಲ್ಲ, ಎಲ್ಲ OTTಲೇ ಬಂದ್ಬಿಟ್ಟಿದೆ. ಸೊ ಆಸ್ ಅ ಹೀರೋ ನೀವು ಒಂದು ಪಾರ್ಟ್ ಆಫ್ ಚಿತ್ರರಂಗ ಇರೋದ್ರಿಂದ ಈ OTT ಅನ್ನೋಂಥದ್ದು ನಿಮಗೆ ಪ್ಲಸ್ ಪಾಯಿಂಟ್ ಅಥವಾ ನೆಗೆಟಿವ್ ಅನ್ಸುತ್ತಾ ಸರ್? ಬಿಸ್ನೆಸ್ ವೈಸಲ್ಲಿ ಮಾತಾಡಬೇಕಾದ್ರೆ ಪ್ರೊಡ್ಯೂಸರ್ಸ್ಗೆ ಪ್ಲಸ್ ಪಾಯಿಂಟೇ. ಬಟ್ ಒಂದು ಸ್ವಲ್ಪ ಲೇಟಾಗಿ ಬಂದರೆ ಪ್ಲಸ್ ಪಾಯಿಂಟ್ ಸರ್. ಇಮಿಡಿಯೇಟಾಗಿ ಲೈಕ್ ಬ್ಯಾಕ್ ಟು ಬ್ಯಾಕ್ ಇವಾಗ ಥಿಯೇಟ್ರಲ್ಲಿ ಇರುತ್ತೆ, ರಪ್ ಅಂತ OTTಗೆ ಬಂದರೆ ಅದು ವರ್ಕ್ ಆಗಲ್ಲ. ಥಿಯೇಟ್ರಲ್ಲಿ ಇರಲಿ, ಸ್ವಲ್ಪ ದಿನ ಇರಲಿ, ಒಂದು ಲಿಮಿಟೆಡ್ ಟೈಮ್ ಅಂತ ಇರಲಿ. ಆಮೇಲೆ OTTಗೆ ಮಾಡ್ಕೊಂಡ್ರೆ ಅದು ಬಿಸ್ನೆಸ್ ವೈಸಲ್ಲಿ ಪ್ಲಸ್ ಪಾಯಿಂಟ್. ಮತ್ತೆ ಜನ ನೋಡೋರು ತಿರ್ಗಾ ನೋಡಬೇಕು ಅನಿಸಿದಾಗ ಅವ್ರು ನೋಡ್ಕೋತಾರೆ. ಇಲ್ಲ ರಪ್ ಅಂತ ಬಂದರೆ ದಟ್ ಈಸ್ ಲೈಕ್ ಯೂಸ್ ಆಗಲ್ಲ ಏನೂ. ಸೊ ಎಲ್ಲೋ ಒಂದ್ ಕಡೆ ನಾವು ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಾವು ಕಳ್ಕೊಂತಾ ಇದೀವಿ ಅಂತ ಅನಿಸ್ತಾ ಇಲ್ವಾ? 100% ಸರ್, 100%. ನೀವು ಅವಾಗ ಮೂವಿ ನೋಡ್ತಾ ಇದ್ದಂತಹ ದಿನಗಳು, ಹೆಂಗೆ ಆ ಹೀರೋ ಎಂಟ್ರಿಗೆಲ್ಲ ಜನ ಕೂಗ್ತಾ ಇದ್ದಂತಹ ಆ ದಿನಗಳನ್ನ ನಾವು ಎಲ್ಲ ಒಂದ್ ಕಡೆ ಮಿಸ್ ಮಾಡ್ಕೊಂತಾ ಇದೀವಿ ಈಗಿನ ಕಾಲದಲ್ಲಿ. ಇವತ್ತಿಗೆ ನಾವು ತುಂಬಾ ಮಿಸ್ ಮಾಡ್ಕೋತಾ ಇದೀವಿ. ಮುಂದಕ್ಕೆ ಐ ಡೋಂಟ್ ನೋ ಏನೇನಾಗುತ್ತೆ ಅಂತ. ಇವತ್ತಿಗೆ ಥಿಯೇಟರ್ಗಳು ಯಾರು ಜನ ಹೋಗ್ತಿಲ್ಲ ಸರ್. ಹೌದು, ಹೇಳ್ತೀವಿ ನಾವು ಚೆನ್ನಾಗಿರೋ ಸಿನಿಮಾ ಮಾಡಿದ್ರೆ ಅಥವಾ ಲೈಕ್ ಒಳ್ಳೆ ಕಂಟೆಂಟ್ ಕೊಟ್ಟರೆ ಹೋಗ್ತಾರೆ ಅಂದ್ಬಿಟ್ಟು. ಬಟ್ ಒಳ್ಳೆ ಕಂಟೆಂಟ್ ಕೊಟ್ಟು ನಾವು ಪ್ರಮೋಷನ್ ಮಾಡಿ ಜನಕ್ಕೆ ತಲುಪಿಸಿ ಅವ್ರ ಥಿಯೇಟ್ರಿಗೆ ಬರೋ ಅಷ್ಟೊತ್ತಿಗೆ ಪ್ರೊಡ್ಯೂಸರ್ ಅರ್ಧ ಸತ್ತೋಗಿರ್ತಾನೆ. ಖಂಡಿತ. ಬಿಕಾಸ್ ಅಷ್ಟು ಬಡ್ಡಿ ಅವನಿಗೆ ಕೌಂಟ್ ಆಗ್ತಾ ಇರುತ್ತೆ. ಥಿಯೇಟರ್ ಅವ್ರು ತಡಿಬೇಕಲ್ಲ ಸರ್ ಅಲ್ಲಿವರೆಗೂ. ಇನ್ನೊಂದು ಸಿನಿಮಾ ಬಂದಿರುತ್ತೆ, ಇನ್ನೊಂದು ಸಿನಿಮಾ ಹಾಕೋತಾರೆ ಅಷ್ಟೇ. ಹಾಗೆ ನೀವು ಪ್ರಮೋಷನ್ ಹೇಳಿದ್ರಿಂದ ನಾನು ಅದೇ ಕಾನ್ಸೆಪ್ಟ್ನ ಮತ್ತೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಇವಾಗ. ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಪ್ರಮೋಷನ್ ಇಸ್ ನಾಟ್ ಅನ್ ಈಸಿ ಟಾಸ್ಕ್, ರೈಟ್? ಪ್ರಮೋಷನ್ಗೋಸ್ಕರ ನೀವು ತುಂಬಾ ಮೂವಿಗೆ ಎಷ್ಟು ಖರ್ಚು ಮಾಡಿರ್ತೀರೋ ಆಲ್ಮೋಸ್ಟ್ ನೀವು ಅಷ್ಟೇ ಪ್ರಮೋಷನ್ಗೆ ಖರ್ಚು ಮಾಡಬೇಕಾಗತ್ತೆ. ಸೊ ಎಷ್ಟು ಕಷ್ಟ ಆಗ್ತಿದೆ ಈಗ ಪ್ರಮೋಷನ್ ಅನ್ನೋದು, ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ನಾವು ಅದಕ್ಕೆ ಕೊಡ್ತಾ ಇದೀವಿ ಸರ್? ಪ್ಯಾಕೇಜಸ್ ಅಂತ ಬರ್ತಾರೆ ಕೆಲವರು, ಅದರಲ್ಲಿ ಪ್ರೊಡ್ಯೂಸರ್ಸ್ಗಳು ಮೋಸ ಹೋಗ್ತಾ ಇದ್ದಾರೆ. ಅದು ಬಿಟ್ರೆ ಪಾಪ ಸಿನಿಮಾ ಮಾಡೋ, ಇವಾಗ 1 ಕೋಟಿಗೆ ಸಿನಿಮಾ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ ಪ್ರೊಡ್ಯೂಸರ್. 30 ಲಕ್ಷನ 50 ಲಕ್ಷನ ಜಾಸ್ತಿನೇ ಆಗಿರುತ್ತೆ. ಸಿನಿಮಾ ಮಾಡಾದ್ಮೇಲೆ ಏನು ಆಡಿಯೋ ಲಾಂಚ್ ಅಂತ ಬರುತ್ತೆ, ಟ್ರೈಲರ್ ಲಾಂಚ್ ಅಂತ ಬರುತ್ತೆ, ಅದಕ್ಕೆ ಸ್ವಲ್ಪ ಖರ್ಚಾಗಿರುತ್ತೆ. ಆಮೇಲೆ ಇಂಟರ್ವ್ಯೂಸ್ಗಳು ಕೊಡ್ಬೇಕು. ನಿಮ್ಗೆ ಈ ಹಂತಕ್ಕೆ ಹೋಗೋ ಅಷ್ಟೊತ್ತಿಗೆ ಪ್ರೊಡ್ಯೂಸರು ಲೈಕ್ ಅವ್ನಿಗೆ ಏನ್ ಮಾಡಬೇಕು, ಸಿನಿಮಾ ತಿರ್ಗಾ ಆಯ್ತು ರಿಲೀಸ್ ಮಾಡ್ತಾನೆ ಅಂತಾನೆ ಅನ್ಕೊಳ್ಳಿ, ಥಿಯೇಟ್ರಿಗೆ ಹೋಗಲ್ಲ ಜನ, ಇಷ್ಟೆಲ್ಲ ಪ್ರಮೋಷನ್ ಆದ್ರೂ. ಅವಾಗ ಅವ್ನ ಗತಿ ಏನಾಗಬೇಕು? ಸೊ ಈ ವಿಚಾರವಾಗಿ ನಮ್ಮ ಕರ್ನಾಟಕ ವಾಣಿಜ್ಯ ಮಂಡಳಿಯವರು
ಫಿಲಮ್ ಚೇಂಬರ್ ಅವರು ಏನಾದರೂ ಒಂದು ನಿರ್ಧಾರ ಮಾಡಲೇಬೇಕು ಸರ್. ಸೊ ಎಲ್ಲರಿಗೂ ಯೂಸ್ ಆಗುತ್ತೆ, ಅವರು ಬದುಕ್ತಾರೆ, ನಾವು ಬದುಕ್ತೀವಿ ಅಷ್ಟೇ. ಹಾಗೆ ನಾವು ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋದಾದ್ರೆ, ಈಗ ಜಸ್ಟ್ ನೀವು ಹೊಸದಾಗಿ ಬಂದು ಈಗ ಆಲ್ರೆಡಿ 3 ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀರ, ಬಟ್ ಹೊಸದಾಗಿ ಬರಬೇಕು, ಯಾಕಂದರೆ ಚಿತ್ರರಂಗ ಎಲ್ಲರನ್ನ ಅಟ್ರಾಕ್ಟ್ ಮಾಡುತ್ತೆ. ಅದರಲ್ಲಿರುವಂಥ ಆ ನೇಮು, ಆ ಫೇಮು, ಸೊ ಒಬ್ಬ ರೆಕಗ್ನೈಸೇಷನ್ ಏನಿದೆ, ಎಲ್ಲರನ್ನೂ ಕೂಡ ನಾನು ಒಬ್ಬ ಆ್ಯಕ್ಟರ್ ಆಗಬೇಕು, ನಾನು ಒಬ್ಬ ಆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಬೇಕು ಅನ್ನೋದು ಪ್ರತಿಯೊಬ್ಬರ ಮೈಂಡಿಗೆ ಇವಾಗ ಬರ್ತಿರೋಂಥ ಒಂದು ಟ್ರೆಂಡ್ ಅಂತ ಹೇಳ್ಬೋದು. ಹಾಗೆ ಈಗ ತುಂಬ ಜನ ನಾನು ಗಾಂಧಿನಗರಕ್ಕೆ ಬರ್ತಾ ಇದ್ದಾರೆ, ನಾನೊಬ್ಬ ಆ್ಯಕ್ಟರ್ ಆಗಬೇಕಂತ ದೂರದಿಂದ ಬೆಂಗಳೂರಿಗೆ ಬರ್ತಾರೆ. ಸೊ ಅವಕಾಶಗಳು ಸಿಗಲ್ಲ, ರೈಟ್, ಬಹಳ ಕಡೆ ಮೋಸ ಆಗುತ್ತೆ, ರೈಟ್. ಇದ್ರ ಬಗ್ಗೆ ನೀವು ಹೇಳಿದ್ರೆ ನಿಮಗೆ ಯಾವಾಗಾದರೂ ಆ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತಾ? ಸರ್ ತುಂಬ ಆಗಿದೆ ಸರ್, ತುಂಬ ಆಗಿದೆ. ಕತೆ ಹೇಳ್ತೀನಿ ಅಂದ್ಬಿಟ್ಟು ತುಂಬ ಜನ ಡೈರೆಕ್ಟರ್ಗಳು ಲೈಕ್ ಒಳ್ಳೊಳ್ಳೆ ಕತೆ ಹೇಳ್ತೀನಿ ಅಂದ್ಬಿಟ್ಟು ಒಂದು ಕಡೆ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಕುಣಿಸೋರು. ಆ ಕತೆ ಮುಗಿಯೋಷ್ಟೊತ್ತಿಗೆ ಅವ್ರ ಟೀಮ್ ಅವ್ರು ಒಂದು 5-6 ಜನ ಆಗ್ಬಿಟ್ಟಿರೋರು. ಅಲ್ಲೆಲ್ಲ ತಿಂದು ಕುಡ್ದು ಹೋಗಿದ್ದೆಲ್ಲ ನಾವೇ ಬಿಲ್ ಕಟ್ಬಿಟ್ಟು ಹೋಗ್ಬೇಕಾಗಿತ್ತು. ಈ ಥರ ತುಂಬ ಕಡೆ ನನಗಾಗಿದೆ. ಬಿಕಾಸ್ ನಾವೇನೋ ಕನ್ಸಿಟ್ಕೊಂಡ್ ಬಂದಿರ್ತೀವಿ ಸರ್. ಹೌದು. ನಮ್ಮನ್ನ ಒಂದೇ ಒಂದು ಏನು ಬೇಸರದ ಸಂಗತಿ ಅಂದರೆ ನಮ್ಮನ್ನೆಲ್ಲರೂ ಬ್ರಿಡ್ಜಾಗಿ ಉಪಯೋಗಿಸ್ಕೋತಾರೆ ಅಷ್ಟೇ. ನಾವು ಆಮೇಲೆ ಅವರು ನಮ್ಮನ್ನ ದಾಟ್ಕೊಂಡು ಅವ್ರು ದಡಕ್ಕೆ ಹೋಗ್ಬಿಟ್ಟಿರ್ತಾರೆ, ಆಮೇಲೆ ನಮ್ಮನ್ನ ಮರ್ತು ಬಿಡ್ತಾರೆ. ನಾನು ಈ ಮೂಮೆಂಟಲ್ಲಿ ಕೆಲವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ನಿಮ್ಮ ಲೈಫ್ಗೆ ನೀವು ಬ್ರಿಡ್ಜ್ ಆಗಿರಿ, ಆಮೇಲೆ ಬೇರೆಯವ್ರಿಗೆ ಬ್ರಿಡ್ಜ್ ಆಗಕ್ಕೆ ಹೋಗೋಣ ಅಂತ ನಾನು ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂಥರ ನಿಮ್ಗೀಗ ಅನುಭವ ಆಗಿರೋದ್ರಿಂದ ಅನುಭವದ ಮಾತ್ರ ನೀವು ಹೇಳ್ತಾ ಇದ್ದೀರಾ. ಬಿಕಾಸ್ ಎಲ್ಲರೂ ಮೋಸ ಮಾಡಿರೋರೆಲ್ಲ ಚೆನ್ನಾಗೇ ಇದ್ದಾರೆ ಸರ್. ಹೌದು, ಖಂಡಿತ ಚೆನ್ನಾಗೇ ಇರ್ತಾರೆ. ಹಾಗೆ ನಾವು ಮುಂದೆ ಹೋಗೋದಾದ್ರೆ, ಇವಾಗ ಯಶಸ್ ಅಭಿ ಅವರ ಮುಂದಿನ ಪ್ರಾಜೆಕ್ಟ್ ಯಾವುದು, ಮುಂದೆ ಯಾವ್ದು ಬರ್ತಾ ಇದೆ, ಯಾವ ಮೂವಿ ಬರ್ತಾ ಇದೆ? ಸರ್ ನವಮಿ ಬರ್ತಿದೆ, ಆಲ್ಮೋಸ್ಟ್ ಸೆನ್ಸಾರ್ ಎಲ್ಲ ಆಗಿದೆ. ವಿ ಆರ್ ವೇಟಿಂಗ್ ಫಾರ್ ಗುಡ್ ಟೈಮ್ ಅಂಡ್ ಲೈಕ್ ಗುಡ್ ಡಿಸ್ಟ್ರಿಬ್ಯೂಟರ್ ಆಲ್ಸೋ. ಅದು ಬಿಟ್ಟರೆ ಬೆಂಗಳೂರಿನಂತ ಒಂದು ಮಾಡಿದ್ದೀನಿ, ಕಾರ್ತಿಕ್ ಅನ್ಬಿಟ್ಟು ಡೈರೆಕ್ಟ್ರು. ನಮ್ಮ 0% ಲವ್ ಸ್ಟೋರಿ ಚಿತ್ರದ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾರೆ ಅವರು. ಧರ್ಮ ಕೀರ್ತಿರಾಜ್ ಹೀರೋ ಆಗಿದ್ದಾರೆ. ನಾನೊಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ, ನೆಗೆಟಿವ್ ಅದನ್ನು. ಓಕೆ, ಅದೊಂದು ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಸೊ ಅಪ್ಕಮಿಂಗ್ ಮೂವೀಸ್ಗಳು ಕೂಡ ಇನ್ನು ವೇಟಿಂಗಲ್ಲಿ ಇದೆ. ಮತ್ತೆ ಕಥೆಗಳು ಕೇಳ್ತಾ ಇದ್ದೀನಿ. ಓಕೆ, ಸದ್ಯಕ್ಕೆ ಸ್ವಲ್ಪ ಲೈಕ್ ಕಥೆ ಹುಡುಕಾಟದಲ್ಲೇ ಇದ್ದೀನಿ. ಲೇಟ್ ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಅಂತ. ನವಮಿಲಿ ಒಂದು ನಾನು ನೋಡಬೇಕಾದ್ರೆ 9/9/1999 ಅದೇನು ಅಂತ ಹೇಳ್ಬೋದಾ? ಏನಿಲ್ಲ ಅಂದರೆ ಲೈಕ್ ಆ ನವಮಿನ ಹೆಸರೋಳು ಆ ಇದರಲ್ಲಿ ಹುಟ್ಟಿರ್ತಾಳೆ ಅನ್ನೋದು ಅಷ್ಟೇ, ಸಿಂಪಲ್. ಇಟ್ ಈಸ್ ಕಂಪ್ಲೀಟ್ಲಿ ಲೈಕ್ ಕಮರ್ಷಿಯಲ್ ಹಾರರ್ ಥ್ರಿಲ್ಲರ್. ಕಮರ್ಷಿಯಲ್ ಹಾರರ್. ಸೊ ಯಾವ ರೀತಿಯ ಒಂದು ಸಬ್ಜೆಕ್ಟ್ನ ನೀವು ಚೂಸ್ ಮಾಡಬೇಕು, ಸೊ ಯಾವ ರೀತಿ ಕಥೆನ ಚೂಸ್ ಮಾಡಬೇಕು ಅಂತ ಅನ್ಕೊಂಡು, ಈ ಥರದೊಂದು ಕಥೆ ನನಗೆ ಬೇಕು ಅಂತ ಅಂದರೆ? ಸರ್ ನನಗೆ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ಗಳೇ ಇಷ್ಟ. ಆದಷ್ಟು ಲೈಕ್ ಜನಕ್ಕೆ ನಮ್ಮ ಪಕ್ಕದ ಮನೇಲಿ ಯಾವುದೋ ಒಂದು ಸ್ಟೋರಿ ನಡೀತಾ ಇದೆ ಇದು ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಜನಕ್ಕೆ ಗೊತ್ತಾಗಬೇಕು. ರಿಯಲಿಸ್ಟಿಕ್ ಆಗಿ ಸಬ್ಜೆಕ್ಟ್ ಮಾಡಬೇಕು. ಆದಷ್ಟು ಸ್ವಲ್ಪ ಜನಕ್ಕೆ ನಗ್ಸೋಣ ಅಂತಾನೆ ಯಾಕೋ ತುಂಬಾ ಇಷ್ಟ ಆಗ್ತಿದೆ ನಡುವೆ. ಬಿಕಾಸ್ ಎಲ್ಲರಿಗೂ ಸ್ಟ್ರೆಸ್ಸು, ಎಲ್ಲರಿಗೂ ಟೆನ್ಷನ್ಸು, ಸ್ವಲ್ಪ ಕಾಮಿಡಿ ಓರಿಯೆಂಟೆಡ್ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಕೊಡೋಣ ಅಂತಾನೆ ಇಷ್ಟ ಸರ್. ಹಾಗೆ ಸೊ ಒಂದು ಒಳ್ಳೆ ಬ್ಯೂಟಿಫುಲ್ ಸಾಂಗ್ನ ಕೇಳ್ಕೊಂಬರೋಣ. ನಿಮ್ಮ ಇಷ್ಟದ ಅಪ್ಪು ಡ್ಯಾನ್ಸ್ ಸಾಂಗ್ನ ಕೇಳ್ಕೊಂಡು ಮತ್ತೆ ಮಾತುಕತೆಯನ್ನು ಮುಂದುವರ್ಸೋಣ, ಮತ್ತೆ ಮಾತಾಡ್ತಾ ಸಾಗೋಣ. ಹಾಗೆ ಯಶಸ್ ಅಭಿ ಅವರೇ ಇಷ್ಟು ತನಕ ನಮ್ಮ ಜೊತೆ ಮಾತಾಡ್ತಾ ಇದ್ರಿ. ಈಗ ನೀವು ಆಲ್ರೆಡಿ ಹೇಳಿದ್ರಿ, ಬಟ್ ಆದ್ರೂ ಕೂಡ ಈಗ ಹೊಸದಾಗಿ ಒಬ್ಬ ಆಕ್ಟರ್ ಬರಬೇಕು ಅಥವಾ ಒಬ್ಬ ನಟನೆನ ಸ್ಟಾರ್ಟ್ ಮಾಡಬೇಕು ಅಂತ ಇರೋರಿಗೆ ನೀವೊಂದು ಕಿವಿ ಮಾತು ಹೇಳೋದಾದ್ರೆ? ಆ್ಯಕ್ಚುಲಿ ಸರ್ ಎಲ್ಲರಿಗೂ ಹೇಳೋ ಅಷ್ಟು ದೊಡ್ಡ ವ್ಯಕ್ತಿ ಇಲ್ಲ, ಆದರೂ ಒಂದು ಎಕ್ಸ್ಪೀರಿಯನ್ಸ್ ಇದರಲ್ಲಿ ಹೇಳಬೇಕು ಅಂದರೆ ಲೈಕ್ ಏನಾದರೂ ಬ್ಯಾಕಪ್ ಇದ್ರೆ ಮಾತ್ರ ಬನ್ನಿ ಅಂತಲೇ ಹೇಳ್ತೀನಿ. ಖಂಡಿತ ಬ್ಯಾಕಪ್ ಇದ್ರೆ ಬನ್ನಿ, ಮತ್ತು ಒಂದು ಪ್ರಿಪೇರ್ ಆಗ್ಬಿಟ್ಟು ಬನ್ನಿ. ಬಿಕಾಸ್ ತುಂಬ ಪ್ರಾಬ್ಲಮ್ಸ್ಗಳು ಬರುತ್ತೆ ಸರ್. ಪ್ರಾಬ್ಲಮ್ಸ್ಗಳು ಹೇಳಿ ಕೇಳಿ ಬರಲ್ಲ, ಬಿಕಾಸ್ ಕೋವಿಡ್ ಅಷ್ಟೇ ಹೇಳಿ ಕೇಳಿ ಬರಲಿಲ್ಲ. ಸೊ ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್, ಆಮೇಲೆ ಫೀಲ್ಡ್ಗೆ ಇಳೀರಿ ಅಂತಲೇ ಹೇಳ್ತೀನಿ. ಇದೊಂಥರ ಪ್ಯಾಷನ್ ಆಗಿದ್ರೆ ಓಕೆ, ಬಟ್ ಪ್ರೊಫೆಷನ್ ಆಗಿ ತಗೊಳೋದು ಅಷ್ಟೊಂದು ಕಷ್ಟದ, ಅಷ್ಟೊಂದು ರಿಸ್ಕಿ ಅಂತ ಇವಾಗಿನ ಟ್ರೆಂಡಲ್ಲಿ ನಾವು ಹೇಳಿದ್ರೆ ಸ್ವಲ್ಪ ರಿಸ್ಕಿ ಅಂತಲೇ ಹೇಳ್ಬೋದು ಸರ್. ಅದೇ ಹೇಳಿದ್ನಲ್ಲ, ಬ್ಯಾಕಪ್ ಇಲ್ಲ ಅಂದರೆ ಸ್ವಲ್ಪ ರಿಸ್ಕಿ ಸರ್. ಬಿಕಾಸ್ ಯಾವಾಗಲೂ ಶೂಟ್ ಇರಲ್ಲ. ಇವಾಗ ನಾವು ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಯಾವಾಗಲೂ ಇದ್ದರೆ ಓಕೆ. ಆ ಥರ ಸಿಕ್ಕಿ ಅವ್ರಿಗೆ ಗಾಡ್ಸ್ ಗ್ರೇಸಲ್ಲಿ ಹಂಗೆ ಸಿಕ್ಬಿಡ್ಲಿ ಎಲ್ಲರಿಗೂ. ಇಲ್ಲ ಅಂದರೆ ತುಂಬ ಸಸ್ಟೈನ್ ಆಗೋದು ತುಂಬ ಕಷ್ಟ ಆಗುತ್ತೆ ಸರ್. ಹಾಗೆ ಸಿನಿಮಾ ಅಂದಾಗ ಮೇಲಿರುತ್ತೆ ಕೆಳಗಿರುತ್ತೆ, ಆ ಗ್ರಾಫ್ ಯಾವತ್ತೂ ಕಾನ್ಸ್ಟೆಂಟಾಗಿ ಇರೋದೇ ಇಲ್ಲ. ಒಂದ್ಸಲ ಮೇಲೆ ಹೋಗುತ್ತೆ, ಒಂದ್ಸಲ ಕೆಳಗೆ ಬರುತ್ತೆ. ಎಂಥ ದೊಡ್ಡವರಾದರೂ ಕೂಡ ಮೇಲೆ ಕೆಳಗೆ ನೀವು ಏರಿಳಿತಗಳನ್ನ ನೋಡಲೇಬೇಕು. ಯಶಸ್ ಅಭಿ ಅವರು ಈ ಏರಿಳಿತಗಳನ್ನು ಎಸ್ಪೆಷಲಿ ಮೇಲಿದ್ದಾಗ ಆಬ್ವಿಯಸ್ಲಿ ನಮ್ಗೆ ಖುಷಿ ಆಗುತ್ತೆ, ಕೆಳಗೆ ಬಿದ್ದಾಗ ಹೇಗೆ ನೀವು ಆ ಮೋಟಿವೇಶನ್ನ ತಗೊತಾ ಇದ್ರಿ? ಸರ್ ನನಗೆ 2 ಟ್ರೋಫಿ ಕೊಟ್ಟಿದ್ರು ರಂಗಭೂಮಿ. ನನಗೇನೋ ಬೇಜಾರಾದಾಗ ಆ ಟ್ರೋಫಿ ನೋಡ್ತಿದ್ದೆ. ಬಿಕಾಸ್ ಏನಂತಂದರೆ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಲ್ತಿರೋ ಅಂಥ ಒಂದು ಜಾಗ ಅದು, ನಾನು ಕಲ್ತಿದ್ದ ಜಾಗ. ಸೊ ಇವರೆಲ್ಲ ಇಲ್ಲಿ ಕಲ್ತು ಬಂದು ಹೋಗಿದ್ದಾರೆ, ನನಗೂ ಇಲ್ಲೊಂದು ಅವಾರ್ಡ್ ಕೊಟ್ಟಿದ್ದಾರೆ. ಸುಮ್ಮನೆ ಅಂತೂ ಕೊಡಲ್ಲ. ಖಂಡಿತ ರಂಗಭೂಮಿಲಿ ರಾಜಕೀಯ ನಡೆಯಲ್ಲ ಅನ್ನೋದು ನಾವೆಲ್ಲ ಅರ್ಥಕೊಂಡಿದ್ರಿ. ಅದು ನೋಡಿದಾಗ ಇಲ್ಲೇ ತೊಗೊಂಡಿದ್ದೀನಲ್ಲ. ಮೋಸ್ಟ್ಲಿ ನಮ್ಮ ಮೇಡಮ್ ಒಬ್ಬರು ಲೈಕ್ ಒಂದು ಒಳ್ಳೆ ಮಾತು ಹೇಳಿದ್ರು ಸರ್. ಒಬ್ಬ ವ್ಯಕ್ತಿ ಒಂದು ಅದೃಷ್ಟನ ಹುಡ್ಕೊಂಡು ಬಾಗಿಲುಗಳನ್ನ ತಕ್ಕೊಂಡು ಹೋಗ್ತಾ ಇರ್ತಾನಂತೆ. ಒಂದು 20 ಬಾಗಿಲು ತೆಗಿತಾನಂತೆ, ಅಲ್ಲಿ ಖಾಲಿ ಇರುತ್ತಂತೆ. 50 ಬಾಗಿಲು ತೆಗಿತಾನೆ, ಅಲ್ಲೂ ಖಾಲಿ ಇರುತ್ತೆ. 90 ಬಾಗಿಲು ತೆಗಿತಾನೆ, ಅದು ಖಾಲಿ ಇರುತ್ತೆ. 99 ಬಾಗಿಲು ತೆಗಿತಾನೆ, ಅಲ್ಲೂ ಖಾಲಿ ಇರುತ್ತೆ. ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ ಅಂದ್ಬಿಟ್ಟು ವಾಪಸ್ ಹೋಗ್ಬಿಡ್ತಾನೆ. ಬಟ್ 100ನೇ ಬಾಗಿಲಲ್ಲಿ ಸರ್ ಅಲ್ಲಿ ಏನೋ ಒಂದು ಇರುತ್ತೆ.
ಸೊ ಇದನ್ನ ನನಗೆ ಯಾವಾಗಲೂ ನೆನ್ಪು ಮಾಡ್ಕೋತಾ ಇರ್ತೀನಿ, ಟೈಮ್ ತಾನೇ ಹೋಗ್ಲಿ, ಪ್ರಯತ್ನ ಮಾಡ್ತಾ ಇರಬೇಕು. ಟ್ರೈ ಅಗೇನ್ ಮತ್ತೆ ಮಾಡ್ತಾ ಇರ್ಬೇಕು ನಾವು. ಮೈನ್ ಥಿಯೇಟರ್ ತ್ರಿವೇಣಿ ಥಿಯೇಟರ್ ಅಲ್ಲಿ ನಂದು 0% ಲವ್ ಸ್ಟೋರಿ ರಿಲೀಸ್ ಆಗಿದ್ದು, ವೀರೇಶ್ ಅಲ್ಲಿ ಕ್ರಿಟಿಕಲ್ ಕೀರ್ತನೆ ರಿಲೀಸ್ ಆಗಿದ್ದು. 2 ದಿನ ನಾನು ಫಸ್ಟ್ ಲೈಕ್ ಇದ್ದೆ ಸರ್. ಅಲ್ಲಿ ಬರೋ ಲೋಕಲ್ ಆಡಿಯನ್ಸ್ ಇರ್ತಾರಲ್ವಾ, ನಾವು ಇವಾಗ ನಾನು ಫ್ರೆಂಡ್ಸ್ನ ಕರ್ಕೊಂಡು ಹೋಗಿರೋದು ಬೇರೆ, ಲೋಕಲ್ ಆಡಿಯನ್ಸ್ ಬಂದ್ಬಿಟ್ಟು ಜೆನ್ಯೂನ್ ಆಗಿ ರಿವ್ಯೂ ಕೊಡ್ತಾರೆ ಸರ್. ಖಂಡಿತ ಹೌದು. ಅಲ್ಲಿ ನಿಮ್ಗೆ ರೋಡ್ ಸೈಡ್ ಮಲ್ಕೊಂಡಿರೋರು ಬರ್ತಾರೆ ಅಥವಾ ಬಾರಿಂದ ಬಂದು ಸಿನಿಮಾ ನೋಡ್ತಾರೆ, ಅವರು ಜೆನ್ಯೂನ್ ಆಗಿ ಹೇಳ್ತಾರೆ. ಅವ್ರು ಹೇಳಿರೋದು ನನಗೆ ಕೆಲವೊಂದು ಬೈಟ್ಸ್ಗಳನ್ನ ನಾನು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಕೇಳ್ತಾ ಇರ್ತೀನಿ. ಇಲ್ಲ ಇವರೆಲ್ಲ ಹೇಳಿದಾರೆ, ನಾನೇನು ಅವ್ರ ಅಣ್ಣನ ಮಗಲ್ಲ ಅಪ್ಪನ ಮಗಲ್ಲ ಅವ್ರ ಫ್ರೆಂಡ್ ಅಲ್ಲ ಸರ್, ನಾನೊಬ್ಬ ನಟ, ಅದನ್ನು ಹೊಗಳಿದಾರಲ್ಲ ಅದೇ ಹುಮ್ಮಸ್ಸು ನನಗೆ, ಅದೇ ಒಂದು ಲೈಕ್ ಮೋಟಿವೇಶನ್ ಅಂತ ಹೇಳ್ಬೋದು. ಇವಾಗ ಏನು ಸೈಲೆಂಟ್ ಆಗಿದ್ದೀನಿ ಅಂದ ತಕ್ಷಣ ಸೈಲೆಂಟ್ ಆಗಿಲ್ಲ, ಐ ವಿಲ್ ಬೌನ್ಸ್ ಬ್ಯಾಕ್. ಖಂಡಿತ. ಹಾಗೆ ನಮ್ಮ ಕೇಳುಗರು ಕೂಡ ಮೆಸೇಜ್ ನ ಕಳಿಸ್ತಾ ಇದ್ದಾರೆ. ಪುಷ್ಪ ಶಾನುಭೋಗರ ಗದಗದಿಂದ ಹೇಳ್ತಾ ಇದ್ದಾರೆ, ಸಂದರ್ಶನ ತುಂಬಾ ಚೆನ್ನಾಗಿದೆ, ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಸಿನಿಮಾಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಶಸ್ ಅಭಿ ಅವರು ಇಷ್ಟು ಹೊತ್ತು ಆಕಾಶವಾಣಿ ಜೊತೆಗಿದ್ದು ನಮ್ಮ ಸ್ಟುಡಿಯೋಲಿ ನಮ್ಮ ಜೊತೆ ಆಗಿದ್ದು ಅವರ ಸಿನಿ ಜರ್ನಿಯನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಸೊ ನಿಮಗೆ ನಮ್ಮ ಪರವಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ನಿಮಗೂ ಅಷ್ಟೇ, ಮತ್ತೆ ಕಂಪ್ಲೀಟ್ ಟೀಮ್ ಆಫ್ ಆಕಾಶವಾಣಿಗೂ ಅಷ್ಟೇ. ನಮ್ಮಂತ ಹೊಸಬ್ರನ್ನ ಗುರುತಿಸಿ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಇಡೀ ತಂಡಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಭುವನೇಶ್ವರಿ, ಹೀಗೆ ಎಲ್ಲರೂ ಹೊಸಬ್ರನ್ನ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳು ಕೂಡ ತುಂಬ ನಿಮಗೆ ಯಶಸ್ಸು, ನಿಮ್ಮ ಹೆಸರು ಹಾಗೆ ಯಶಸ್ಸಿರೋ ಹಾಗೆ ನಿಮಗೆ ಪ್ರಾಜೆಕ್ಟ್ಗಳು ಕೂಡ ಯಶಸ್ಸು ಸಿಗಲಿ ಅಂತ ಹೇಳ್ತಾ ನಮ್ಮ ಆಕಾಶವಾಣಿ ಪರವಾಗಿ ನಾವು ಶುಭವನ್ನು ಹಾರೈಸ್ತಾ ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮಗೂ ಅಷ್ಟೇ, ನೀವು ತುಂಬ ಚೆನ್ನಾಗಿ ನಡೆಸ್ಕೊಂಡು ಕೊಡ್ತೀರಾ. ನಿಮಗೂ ಒಂದು ದೊಡ್ಡ ಮಟ್ಟಕ್ಕೆ ನೀವು ಬೆಳೀರಿ ಅಂತ ನಾನು ಕೇಳ್ಕೊತೀನಿ. ವಾಯ್ಸ್ ತುಂಬ ಚೆನ್ನಾಗಿದೆ ನಿಮ್ಮದು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಕೇಳಿದ್ರಿ, ಇದುವರೆಗೂ ಸಿನಿ ದನಿಯನ್ನ ಕೇಳಿದ್ರಿ. ಸಿನಿ ದನಿಯಲ್ಲಿ ನಮ್ಮ ಜೊತೆ ಆಗಿದ್ರು ಕನ್ನಡದ ಉದಯೋನ್ಮುಖ ನಾಯಕ ನಟ ಯಶಸ್ ಅಭಿ ಅವರು. ಕೇಳ್ತಾ ಇರಿ 101.3 ಆಕಾಶವಾಣಿ ಬೆಂಗಳೂರು.